ते तस्मै सर्वतः परमायते सर्वप्राणिहृदिस्थाय वामनाय नमो नमः। हा जयेषु सुप्तेषु जागರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ. ಭಗವಂತನ ಮತ್ತಿಷ್ಟು ಗುಣಗಳ ಚಿಂತನೆ. ಏನಾಗಿತ್ತು ಹಿಂದಿನ ಒಂದು ಪ್ರಸಂಗದಲ್ಲಿ ನಮಗೆ ಸುಷುಪ್ತ್ಯವಸ್ಥೆಗಳನ್ನು ಹಾಗೂ ಸ್ವಪ್ನಾವಸ್ಥೆಗಳನ್ನು ಕರುಣಿಸುವಂಥವನು ಅವನೇ ಅಂತ ಹೇಳಿದ್ರು. ಸುಷುಪ್ತಿ ಸ್ವಪ್ನಾವಸ್ಥೆಗಳನ್ನು ನೀಡುವ ಭಗವಂತ ಆ ಅವಸ್ಥೆಗಳಲ್ಲಿ ಏನ್ ಮಾಡ್ತಿರ್ತಾನ? ಈಗ ಸುಷುಪ್ತಿ ಅವಸ್ಥೆ ನನಗೆ ಕರುಣಿಸಿದ, ನಾ ಮಲ್ಕೊಂಡೇನೆ. ಮಲ್ಕೊಂಡಾಗ ಅಲ್ಲೇನಾದರೂ ಭಗವಂತನ ಚಟುವಟಿಕೆ ಇದೆಯಾ, ಅಥವಾ ಒಟ್ಟಾರೆ ಭಗವಂತ ಇರಬೇಕು ಒಂದ್ ಕಡೆ ಸುಮ್ಮನೆ ಕೂತಿದ್ದಾನ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲ, ನಾವು ಮಲಗಿದಾಗಲೂ ದೇವರು ಅನೇಕ ವ್ಯಾಪಾರವನ್ನ ಮಾಡ್ತಾನ. ಏನ್ ಕೆಲಸ ಮಾಡ್ತಾನ ಅಂತಂದ್ರೆ ಸ್ವಪ್ನ ತೋರಿಸುವ ಕೆಲಸವನ್ನ ಮಾಡ್ತಾನ. ಅದು ಎಷ್ಟು ಚಂದ ಸ್ವಪ್ನ ತೋರಿಸ್ತಾನ ಎಂಬುದನ್ನು ಹೇಳಿಕತಾರ. ಯಹ ಏಷು ಸುಪ್ತೇಷು, ಈ ಯಹ ಪುರುಷ, ಆ ಶ್ಲೋಕದಲ್ಲಿ ಕೊನೆಗೆ ಪುರುಷ ಅಂತದ, ಅದನ್ನು ತಗೊಂಡು ಯಹ ಪುರುಷ, ಯಾವ ಭಗವಂತನು. ಪುರುಷ ಅಂತ ಭಗವಂತನಿಗೆ ಯಾಕೆ ಕರೀತಾರ ಅಂತ ಆಚಾರ್ಯರು ಹಿಂದೆ ಹೇಳ್ಯಾರ. ಪೂರ್ಣತ್ವಾತ್ ಸ ಪುಮಾನ್ ನಾಮ, ಪೂರ್ಣನಾದದ್ರಿಂದ ದೇವರಿಗೆ ಪುರುಷ ಅಂತ ಕರೀಬೇಕು ಅಂತ. ಪೂರ್ಣನಾದ ಭಗವಂತನು ಯೇಷು ಸುಪ್ತೇಷು, ಈ ಜೀವರೆಲ್ಲರೂ ಕೂಡ ಸುಷುಪ್ತಿ ಅವಸ್ಥೆಗೆ ಜಾರಿದಾಗ ಜಾಗರ್ತಿ, ಅವ ಎಚ್ಚರ ಇರ್ತಾನ. ನಾವು ಮಲ್ಕೊಂಡ್ರು ಅವ ಎಚ್ಚರ ಇರ್ತಾನ. ಕಾಮಂ ಕಾಮಂ ಪುರುಷಃ ನಿರ್ಮಿಮಾಣ, ತನ್ನ ಇಚ್ಛಾನುಸಾರವಾಗಿ ನಮಗೆ ಬೇಕಾದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನ. ಒಂದು ಕಾಮಂ ಅನ್ನೋದಕ್ಕ ಭಗವಂತನ ಇಚ್ಛಾ, ಇನ್ನೊಂದು ಕಾಮಂ ಅನ್ನೋ ಶಬ್ದಕ್ಕ ಪದಾರ್ಥಗಳು. ತನ್ನ ಇಚ್ಛಾನುಸಾರವಾಗಿ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ. ಕನಸಿನಲ್ಲಿ ಎಂತಹ ಪದಾರ್ಥಗಳನ್ನು ನೋಡ್ತೇವೆ ಅಂದ್ರೆ ಭಾರಿ ವಿಚಿತ್ರವಾದ ಪದಾರ್ಥಗಳನ್ನು ನೋಡ್ತೇವೆ. ನಿತ್ಯ ಅನುಭವ ನಮ್ದು. ಅದರಿಂದ ಅಂತಹ ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾ ಭಗವಂತ ಮತ್ತೆ ಸ್ವಪ್ನ ಕಾಲದಲ್ಲೂ ಸುಷುಪ್ತಿ ಕಾಲದಲ್ಲೂ ಎಚ್ಚರದಿಂದ ಇರ್ತಾನೆ. ತದೇವ ಶುಕ್ರಂ, ಆ ಭಗವಂತನಿಗೇನೆ ಏನ್ ಕರೆಯೋದು? ಶುಕ್ರ ಅಂತ ಕರೆಯೋದು. ಅಲ್ರಿ, ಶುಕ್ರ ಗ್ರಹಕ್ಕೆ ಶುಕ್ರ ಅಂತ ಹೆಸರದ, ನೀವು ಭಗವಂತನಿಗೆ ಶುಕ್ರ ಅಂತ ಕರಿತೀರಲ್ಲ. ಶುಕ್ರ ಅನ್ನುವ ಹೆಸರು ಶುಕ್ರಾಚಾರ್ಯರಿಗೆ, ಶುಕ್ರ ಗ್ರಹಕ್ಕೆ ರೂಢಿಯಿಂದ ಬಂದದ್ದು. ಭಗವಂತನಲ್ಲಿ ಯೌಗಿಕವಾದ ಶಬ್ದ ಅದು. ಶುಕರಹಿತನಾದದ್ರಿಂದ ಶುಕ್ರ, ಶೋಕರಹಿತನಾದದ್ರಿಂದ ಶುಕ್ರ ಎಂದು ಈಶಾವಾಸ್ಯೋಪನಿಷತ್ತಿನ ಭಾಷ್ಯದಲ್ಲಿ ಶುಕ್ರಂ ತತ್ ಶೋಕರಾಹಿತ್ಯಾತ್ ಅಂತ ಹೇಳಿದ್ದಾರೆ. ಅದನ್ನೇ ರಾಯರು ಇಲ್ಲಿ ಅನುಸಂಧಾನ ಮಾಡಿಕೊಂಡು ಶುಕ್ರಂ, ಈ ಭಗವಂತನೇನಿದ್ದಾನಲ್ಲ ಇವನು ಶೋಕರಹಿತನಾಗಿದ್ದಾನೆ, ಅಂದ್ರೆ ಶುಕ್ರನಾಗಿದ್ದಾನೆ. ತದ್ಬ್ರಹ್ಮ, ಅವನೇ ಗುಣಪೂರ್ಣ. ತದೇವಾಮೃತ ಮುಚ್ಚತೆ, ಅವನೇ ಮೋಕ್ಷಪ್ರದನೆನಿಸಿಕೊಳ್ಳುತ್ತಾನೆ. ತಸ್ಮಿನ್, ಆ ಭಗವಂತನಲ್ಲಿ ಲೋಕಾಹ ಶ್ರಿತಾಹ ಸರ್ವೇ, ಆ ಭಗವಂತನಿಗೆ ಸರ್ವೇ ಲೋಕಾಹ, ಎಲ್ಲ ಲೋಕಗಳು, ಶ್ರಿತಾಹ ಆಶ್ರಿತಾಹ. ತತು ನಾತ್ತೇತಿ ಕಶ್ಚನ, ಆ ಭಗವಂತನನ್ನು ಯಾರೂ ಅತಿಕ್ರಮಿಸಲಾರರು. ಯಾರೂ ಅತಿಕ್ರಮಿಸಲಾರರು ಭಗವಂತನನ್ನು. ಈ ಜಾಗವನ್ನು ಅತಿಕ್ರಮಣ ಮಾಡಿದವರಿಗೆ ಶಿಕ್ಷೆ ಗುರಿಪಡಿಸಲಾಗುತ್ತೆ ಅಂತ ಬೋರ್ಡ್ ಬರೆದಿರ್ತಾರೆ. ಹಂಗಿಲ್ಲೇನು ಬೋರ್ಡ್ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರು ಅತಿಕ್ರಮಿಸ್ಲಿಕ್ಕೆ ಬರುವುದಿಲ್ಲ. ಅತಿಕ್ರಮಣ ಮಾಡಿದ್ರೆ ಅತಿಕ್ರಮಣ ಮಾಡಲಾರರು. ಏತದ್ವೈ ತತ್, ಇದೇ ತಾನೇ ಭಗವಂತನ ರೂಪ, ಹೌದು, ಇದೇ ಮುಕ್ತ ನಿಯಾಮಕವಾದ ಭಗವದ್ ರೂಪ. ಇನ್ನು ಇದಿಷ್ಟು ಬೆಳಗ್ಗೆ ಸಂಬಂಧಪಟ್ಟ ವಿಚಾರ. ಇನ್ನು 9ನೇ ಮಂತ್ರ, 10ನೇ ಮಂತ್ರ, 11ನೇ ಮಂತ್ರಗಳಲ್ಲಿ 3 ಮಂತ್ರಗಳಲ್ಲಿ ಏನನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಭಗವಂತನಿಗೂ ನಮಗೂ ಇರುವಂತಹ ಒಂದು ಸಂಬಂಧ. ಏನದು? ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಆಕ್ಚುವಲ್ ಆಗಿ ಇಲ್ಲೇ ಮೊದಲು ಬರೋದು ಉಪನಿಷತ್ನಲ್ಲಿ, ಕಾಠಕೋಪನಿಷತ್ತಿನಲ್ಲಿಯೇ ಇಲ್ಲಿಯೇ ಮೊದಲು ಬರೋದು. ದೇವರಿಗೂ ನಮಗೂ ಬಿಂಬ ಪ್ರತಿಬಿಂಬ ಭಾವದ ಸಂಬಂಧ. ಅವನು ಬಿಂಬ, ನಾವು ಪ್ರತಿಬಿಂಬ ಎಂಬ ಸಂಬಂಧವುಳ್ಳವರಾಗಿದ್ದೇವೆ ಅಂತ ಹೇಳೋದು. ಏನ್ರಿ ಅರ್ಥ ಆತೇನ್ರಿ? ಏನ್ ಹೇಳ್ರಿ? ಸಾಮಾನ್ಯವಾಗಿ ಅವ ಸ್ವಾಮಿ, ನಾವು ದಾಸ ಅಂತನ್ನೋ ಸಂಬಂಧವನ್ನು ಹೇಳ್ಕೋತಿರ್ತೀವಿ ಎಲ್ಲಾ ಕಡೆಗೂ. ಲಕ್ಷ್ಯ ಇಟ್ಕೊಳ್ರೆ, ಎಲ್ಲಾ ಪ್ರಸಂಗದಲ್ಲೂ ಅವ ಸ್ವಾಮಿ, ನಾವು ದಾಸ, ಸ್ವಾಮಿ ದಾಸ ಅಂತನ್ನೋ ಸಂಬಂಧ ಹೇಳ್ಕೊಂಡಿರ್ತೀವಿ. ಬಿಂಬ ಪ್ರತಿಬಿಂಬ ಸಂಬಂಧವನ್ನು ಹೇಳಿರಂಗಿಲ್ಲ. ಅದಕ್ಕೆ ಬಿಂಬ ಪ್ರತಿಬಿಂಬ ಸಂಬಂಧ ಹೇಳಬೇಕು, ಬರೀ ಬಿಂಬ ಪ್ರತಿಬಿಂಬ ಸಂಬಂಧ ಅಲ್ಲ.
ಅವ ನಾವು ಸ್ನೇಹಿತರು ಎಂಬ ಸಂಬಂಧ ಅದ, ಅದನ್ನು ಹೇಳಬೇಕು. ಬಿಂಬ ಪ್ರತಿಬಿಂಬ ಸಂಬಂಧ ಜೊತೆಗೆ ಸ್ನೇಹಿತರೆಂಬ ಸಂಬಂಧ, ಸ್ವಾಮಿದಾಸ ಎಂಬುವಂತಹ ಸಂಬಂಧವೂ ಇರಬೇಕು. ಅದಕ್ಕೆ ದೇವ ಪೂಜಾ ಕಾಲಕ್ಕೆ ಪೂಜಾ ಮಾಡಬೇಕಾದ್ರೆ ಏನಾರ ವ್ಯತ್ಯಾಸ ಆಗ್ತಾವಂತ ತಿಳ್ಕೊಂಡು ಮೊದಲ ಒಂದು ಪ್ರಾರ್ಥನಾ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚ ಅಂತರಂ. ಸ್ವಾಮಿ ನೀ ಬಿಂಬಿದ್ದಿ, ನಾ ಪ್ರತಿಬಿಂಬಿದ್ದೀನಿ, ಅದಕ್ಕೆ ನನ್ನಿಂದ ಏನ್ರ ತಪ್ಪಾದ್ರೆ ಅದನ್ನು ನಾಶ ಮಾಡಿಬಿಡಿ. ಯಾಕಂದ್ರೆ ಅದು ಬಿಂಬನ ಪರಿಣಾನುಸಾರವಾಗಿ ಆಗಿರ್ತದೆ. ಅದು ಮದ್ದೋಷಾನ್ ವಿರೇಚಯ ನಮೋಸ್ತುತೆ, ನನ್ನ ದೋಷ ಇರದ ಅದನ್ನು ಸುಟ್ಟು ಹಾಕಿಬಿಡು, ನಾಶ ಮಾಡಿಬಿಡು. ಯಾಕಂದ್ರೆ ನಂದಲ್ಲದು, ಅದು ಬಿಂಬ ಪ್ರೇರಣೆ ಮಾಡಿದಂಗೆ ಮಾಡಿರ್ತೀನಿ. ಆದ್ದರಿಂದ ನನ್ನ ಮೇಲೆ ದೋಷಗಳನ್ನು ಹಾಕಬೇಡ ಅಂತ ಪ್ರಾರ್ಥನಾ ಮಾಡ್ಕೊಂಡ ಪೂಜಾ ಮಾಡೋದು. ಸರಿನಾ? ಈಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಬಿಂಬ ಪ್ರತಿಬಿಂಬಕ್ಕೆ ಹೆಂಗ್ ದೃಷ್ಟಾಂತ? ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಯಥಾ ಏಕಃ ಅಗ್ನಿ, ವಾಸ್ತವಿಕವಾಗಿ ಅಗ್ನಿದೇವ ಅಂತನೋನು ಒಬ್ಬನೇ. 100 ಮಂದಿ ಅಗ್ನಿ ಇಲ್ರಿ, ಒಬ್ಬನೇ ಇದ್ದಾನ ಅಗ್ನಿ. ಅಗ್ನಿ ಭುವನಂ ಪ್ರವಿಷ್ಟ, ಈ ಜಗತ್ತಿನಲ್ಲಿ ಪ್ರವೇಶ ಮಾಡಿರುವಂತಹ ಅಗ್ನಿ ಒಬ್ಬನು, ಅವನು ಪ್ರವೇಶ ಮಾಡಿದ್ದಾನೆ. ಅವಂಗ ರೂಪಂ ರೂಪಂ ಪ್ರತಿರೂಪೋ ಬಭೂವ, ಅವನಿಗೆ ಪ್ರತಿಬಿಂಬ ಎನಿಸಿರುವಂತಹ ಅನೇಕ ಅಗ್ನಿಗಳು ಲೋಕದಲ್ಲಿ ಕಾಣಿಸ್ತಾವ. ಸರಿ ಆಯ್ತಾ? ರೂಪಂ ರೂಪಂ ಪ್ರತಿ ಅಂದ್ರೆ ಪ್ರತಿರೂಪಂ ರೂಪಂ ಪ್ರತಿಬಿಂಬಂ ಅಂತ ಅರ್ಥದಕ್ಕೆ. ಪ್ರತಿಬಿಂಬವು ಅನೇಕ ಕಾಣಿಸ್ತಾವ. ರೂಪಂ ರೂಪಂ ಪ್ರತಿರೂಪ, ಒಂದೊಂದು ರೂಪ ಅಂದ್ರೆ ಅವನಿಗೆ ಆ ಅಗ್ನಿಗೆ ಒಂದೊಂದು 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 ಪ್ರತಿಬಿಂಬಗಳು ಕಾಣ್ತಾವ. ಎಲ್ಲಿ? ಜಡವಾಗಿರುವಂತಹ ಅಗ್ನಿಗಳು. ದೃಷ್ಟಾಂತತ್ವೇನು ಹೇಳಿಕತ್ತಾರ. ನೀರು ಕಾಯಿಸ್ಲಿಕ್ಕೆ ಒಂದು ಅಗ್ನಿ, ಅಡಿಗೆ ಮಾಡ್ಲಿಕ್ಕೆ ಒಂದು ಅಗ್ನಿ, ಮೈ ಕಾಯಿಸ್ಕೊಳಿಕ್ ಒಂದು ಅಗ್ನಿ, ಆಮೇಲೆ ದೊಡ್ಡ ದೊಡ್ಡ ವನಗಳನ್ನ ಸುಡುವಂತಹ ಮತ್ತೊಂದು ಅಗ್ನಿ. ಹಿಂಗ ಅಗ್ನಿಗಳೇನು ಬೇರೆ 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 ಅವಲ್ಲ, ಇವೆಲ್ಲವೂ ಮೂಲನಾದ ಅಗ್ನಿದೇವನ ಪ್ರತಿಬಿಂಬಗಳವು. ಅವ್ಯಾವುದೂ ಕೂಡ ಅದೇನು ಅಗ್ನಿದೇವನ ಅಗ್ನಿದೇವನಲ್ಲ, ಅಗ್ನಿಯ ಪ್ರತಿಬಿಂಬಗಳವು ತಿಳ್ಕೊಳ್ಬೇಕು. ಸರಿ, ಮುಂದ ಇನ್ನ ಏನಾಯ್ತು? ಅಚೇತನಾಗ್ನಿ, ಅಚೇತನವಾದ ಅಗ್ನಿಗಳು. ಈ ಜಡವಾದ ಅಗ್ನಿಗಳೆಲ್ಲವೂ ಆ ಚೇತನಮಯನಾದ ಅಗ್ನಿಯ ಪ್ರತಿಬಿಂಬ ಅಂತ ತಿಳಿದುಕೊಳ್ಳ್ರಿ. ಏಕಸ್ತಥಾ ಸರ್ವಭೂತಾಂತರಾತ್ಮ, ತಥಾ ಅದೇ ರೀತಿಯಾಗಿ ಏಕಃ ಸರ್ವೋತ್ತಮನಾದ ಸ್ವತಂತ್ರನಾದ ಸರ್ವಭೂತಗಳಿಗೆ ಅಂತರಾತ್ಮನಾಗಿರುವಂತಹ ಪರಮಾತ್ಮ ರೂಪಂ ರೂಪೋ ಪ್ರತಿರೂಪ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ಅವನಿಗೆ ಜೀವರಾಶಿಗಳೆಲ್ಲರೂ ಪ್ರತಿಬಿಂಬರಾಗಿದ್ದಾರೆ. ಅವನು ಹೊರಗಡೆಗೂ ಇದ್ದಾನೆ, ಒಳಗಡೆಗೂ ಇದ್ದಾನೆ. ಸರಿ, ನಮಗೇನು ಸಿದ್ಧ ಆಯ್ತು ಇಲ್ಲಿಗೆ? 69 ಇದು ಭಾಷ್ಯದಲ್ಲಿ ಅಗ್ನಿ ಯಥಾ ಏಕಃ ಲೋಕೇಶು ಪ್ರವಿಷ್ಟಃ ಅನ್ಯಃ ನ ವಿದ್ಯತೆ. ಲೋಕದಲ್ಲಿ ಪ್ರವೇಶ ಮಾಡಿದ ಅಗ್ನಿ ಒಬ್ಬನೇ ಹೆಂಗಿದ್ದಾನೋ ಬೇರೆಯವರಿಲ್ವೋ. ಪಾಕಾದಿಕರ್ತ, ಏನು ಪಾಕಾದಿಕರ್ತ ಅಂದ್ರೆ ಅಡಿಗೆ ಮಾಡೋ ಅಗ್ನಿ, ಅವನೇ ನೀರ್ ಕಾಸೋ ಅಗ್ನಿ, ಹಿಂಗ ಅಗ್ನಿಗಳವ. ದೇವಸ್ಯ ಪ್ರತಿರೂಪಕಾಹ, ಅವೆಲ್ಲವೂ ಅಗ್ನಿಯ ಪ್ರತಿಬಿಂಬಗಳಾಗಿವೆ. ನೆನಪಿಟ್ಕೊಳ್ರಿ, ಪ್ರತಿರೂಪಕ ಅಂದ್ರೆ ಪ್ರತಿಬಿಂಬ ಅಂತ ಅರ್ಥ. ಪೆನ್ಸಿಲ್ ತಗೊಂಡು ಮಾರ್ಕ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಳ್ರಿ. ರೂಪಂ ರೂಪಂ ಪ್ರತಿಹ್ಯೇತೆ ಸಂತಿ ಅಚೇತನ ವನ್ಹಯ. ಆಚಾರ ಅಂತಾರೆ ಪ್ರತಿಬಿಂಬಗಳಾಗಿರುವಂತಹದ್ದು ಅಚೇತನ ವನ್ಹಿಗಳು, ಯಾವುದೂ ಚೇತನಗಳಲ್ಲ. ಅಂದ್ರೆ ಪ್ರತಿಬಿಂಬ ಅಂತ ಅನ್ನೋದೇನದ, ಇದು ಅಗ್ನಿಗೆ ಅಚೇತನವಾಗಿರ್ತಕ್ಕಂಥದ್ದವ. ಸರಿನಾ? ಇನ್ನೊಂದು ದೃಷ್ಟಾಂತ, ವಾಯುರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಹೇಗೆ? ವಾಯು, ಪ್ರವಹ ವಾಯು, ಬೀಸುವಂತಹ ವಾಯು ಒಬ್ಬನೇ ಒಬ್ಬ ಏನು ಈ ಜಗತ್ತಿನಲ್ಲಿ ಪ್ರವೇಶ ಮಾಡಿದ್ದು. ಅವನಿಗೆ ಪ್ರತಿಬಿಂಬರಾದ ಜಡವಾದ ವಾಯುಗಳು ಅನೇಕ ಇವೆ. ಅವೆಲ್ಲವೂ ಜಡವಾದ ಅನೇಕ ಪ್ರತಿಬಿಂಬಗಳು. ಹೇಗೋ ಹಾಗೆ ಭಗವಂತ ಒಬ್ಬನೇ, ಅವನಿಗೆ ಪ್ರತಿಬಿಂಬರಾದವರು ನಾವು ಅನೇಕ ಜನರು ಅಂತ ತಿಳಿಸ್ತಾರೆ. ಏವಂ ದೇವೋ ವಾಯುರಪಿ, ತೆಳಗ್ ಬರ್ರಿ. ಏವಂ ವಾಯು ಅಂದ್ರೆ ಏವಂ ದೇವಃ ವಾಯು. ಇದೇ ರೀತಿಯಾಗಿ ಹೆಂಗ ಅಗ್ನಿಯೋ ಹಂಗ ವಾಯುದೇವರು ಕೂಡ ಧಾರಕಃ ಅನ್ಯಃ ನ ವಿದ್ಯತೆ. ಒಬ್ಬನೇ ವಾಯುದೇವರು, ಬೇರೆ ಧಾರಕರು ಇಲ್ಲ. ರೂಪಂ ರೂಪಂ ತಥಾಪ್ಯಸ್ಯ ಪ್ರತ್ಯಭೂತ್ ಪ್ರತಿರೂಪಕಃ, ಒಂದೊಂದು ಒಂದೊಂದು ವಾಯುಗಳು ಹುಟ್ಟುಕೊಂಡು ಪ್ರತಿಬಿಂಬರಾದರು. ಅಚೇತನ, ಈಗೇನಿ ಗಾಳಿ ಬೀಸ್ತದ ನೋಡ್ರಿ, ಇದು ಅಚೇತನದ ಸ್ಪರ್ಶ ಗಮ್ಯ. ಅವೇನಾಗ್ಯಾನ? ಸ್ಪರ್ಶದಿಂದ ಗಮ್ಯನಾಗುತ್ತಾನೆ. ಗಾಳಿ ಬೀಸಿದಾಗ ಮಾತ್ರ ನಮಗೇನಾಗ್ತದ ಅಂದ್ರೆ ಗಾಳಿ ಇದೆ ಅಂತ ಗೊತ್ತಾಗ್ತದೆ. ಬೀಸಿದಾಗ ಮಾತ್ರ ಅಂದ್ರೆ ಏನು ಅಂದ್ರೆ ಅದು ನಮಗೆ ಸ್ಪರ್ಶೇಂದ್ರಿಯಕ್ಕೆ ಗೃಹೀತವಾಗಬೇಕು. ನಮಗೆ ಗೊತ್ತಾಯ್ತಾ? ನಮ್ಮ ಬೀಸೋ ಕ್ರಿಯಾನ
ಗಾಳಿ ಏನು ಬೀಸುತ್ತದೆಯೋ, ಗಾಳಿ ಏನು ಅಲ್ಲಿಂದ ಸಂಚಾರ ಮಾಡ್ತದೋ ಇದು ಜಡವಾದದ್ದು. ಈ ಜಡವಾದ ಗಾಳಿಯು ಬೀಸಿದಾಗ ನಮ್ಮ ತ್ವಗೀಂದ್ರಿಯಕ್ಕೆ ಗ್ರಾಹ್ಯವಾದಾಗ ಮಾತ್ರ ವಾಯು ಇದೆ ಅಂತ ಗುರುತಿಸ್ತೇವೆ. ಬೀಸುವುದು ಚೇತನ ಯಾಕೆ ಬೇಕು? ಬೀಸ್ಲಿಕ್ಕೆ ಚೇತನ ಯಾಕೆ ಬೇಕು? ನೀರು ಹರಿತದ, ಚೇತನ ಬೇಕಾದಕ್ಕ ಇಲ್ಲ. ಜಡದಲ್ಲೇ ಸ್ವಭಾವ ಅದು. ವಾಯುವಲ್ಲಿ ಬೀಸುವ, ವಾಯುವಲ್ಲಿ ಬೀಸುವ ಕ್ರಿಯೆ ಅದೇ ಸಿಂಪಲ್. ಅಗ್ನಿಯಲ್ಲಿ ಸುಡುವ ಕ್ರಿಯೆ ಅದ. ಅಗ್ನಿ ಜಡನೋ ಚೇತನೋ ನಿಯಮ ಏನಿಲ್ಲ. ಹಂಗೆ ನಾವು ಚೇತನ ಇರಬೇಕು ನಾವು ಅನ್ಕೊಂಡಿದ್ದೀವಿ. ಅಗ್ನಿ ಜಡವೇ ಅದು. ಇಲ್ಲಾಂದ್ರೆ ನೀವು ನೀರು ಹಾಕಿದ ಮೇಲೆ ಆರಬಾರ್ದವ. ನಾ ಚೇತನ ಇದ್ದೀನಿ, ನಾ ಇರ್ತೀನಿ ಅಂತ ಇರ್ಬೇಕು ಅವ ಮುಂದೆ. ಹಂಗಾಗುದಿಲ್ಲ. ಅದರಿಂದ ಜಡ ಪದಾರ್ಥಗಳಿಗೂ ಸಹಜವಾದ ಪ್ರಕ್ರಿಯೆ ಅದು ಇದ್ದೇ ಇರ್ತದೆ. ಚೇತನಲ್ಲಿ ಹೆಂಗಿರ್ತಾವೋ ಹಂಗ ಜಡಕ್ಕೂ ಕೆಲವು ಸಾಮಾನ್ಯವಾದ ಕ್ರಿಯೆ ಅದ. ಹೌದೌದು, ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲ, ವಾಯುವಿನ ಪ್ರತಿಬಿಂಬಗಳೇ ಅಚೇತನವಾದದ್ದೇ ಅಂತ ಹೇಳಿರ್ತಾರೆ. ಜಡಕ್ಕೆ ಅವ್ರದೇ ಸ್ವಭಾವ. ಮಣ್ಣಿಗೆ ಗಂಧ ಸ್ವಭಾವದ ಇಲ್ಲ, ಮತ್ತೆ ಆಕಾಶಕ್ಕೆ ಶಬ್ದ ಸ್ವಭಾವದ ಇಲ್ಲ, ಹಂಗ ಸ್ವಭಾವ ಅಷ್ಟೆ ಇದ್ದೇ ಇರ್ತದೆ. ಉಳಿದ್ ಬಿಟ್ಬಿಡ್ರಿ. ಮೊಬೈಲ್ ಸ್ವಭಾವದ ಇಲ್ಲ, ತಾನ ಆಫ್ ಆಗ್ತದೆ, ತಾನ ಆನ್ ಆಗ್ತದೆ ಇಲ್ಲ, ಮತ್ತೆ ಲೈಟ್, ಸ್ಕ್ರೀನ್ ಲೈಟ್ ಒಮ್ಮೆ ಸೆಟ್ ಮಾಡಿಬಿಟ್ಬಿಟ್ಟಿರ್ತಾರೆ. ಅದನ್ನ ಮೊಬೈಲ್ ಸೆಟ್ ಮಾಡವ ಒಮ್ಮೆ ಸೆಟ್ ಮಾಡಿಬಿಟ್ಟಿರ್ತಾರೆ. ಇಷ್ಟು ಸೆಕೆಂಡ್ ಆದ್ಕೊಳ್ಳಿ ತಾನೇ ಆಫ್ ಆಗ್ಬೇಕು, ಮತ್ತೆ ಟಚ್ ಆದ್ಕೊಳ್ಳಿ ಆನ್ ಆಗ್ಬೇಕು ಅಂತ. ಹಂಗ ಅದಕ್ಕೆ ಸ್ವಭಾವನೆ ಅದು. ಹೌದು, ಅದಕ್ಕೆ ನಮ್ಮಲ್ಲಿ ಜಡ ಜಡ ಭೇದ ಒಪ್ಪಿತ್ತು. ಪಂಚಭೇದಗಳಲ್ಲಿ ಜಡಗಳಲ್ಲಿ ಯಾಕೆ ಭೇದ ಒಪ್ಪಿದ್ವಿ ಅಂದ್ರೆ ಎಲ್ಲಾ ಜಡಗಳು ಒಂದೇ ರೀತಿ ಇಲ್ಲ ಅನ್ನೋದಕ್ಕೆ ಒಪ್ಪಿದ್ದೀವಿ. ಈಗ ನೋಡ್ರಿ, ಮೈಕ್ ಅದ, ಮೈಕಿಗೆ ಧ್ವನಿವರ್ಧಕತ್ವ ಗುಣ ಅದ, ಕಲ್ಲಿಗೆ ಅದು ಇಲ್ಲ. ಮತ್ತೆ ಹಂಗಾರೆ ಕಲ್ಲಿನ ಸಾಮಿ ಇಟ್ಕೊಂಡ್ರೆ ಮೈಕ್ ಧ್ವನಿ ಒದರಬಾರ್ದು. ಹಂಗಾರೆ ಅದಕ್ಕೆ ಜಡ ಜಡ ಭೇದವನ್ನು ಒಪ್ಕೊಂಡಿದ್ದೀವಿ ನಾವು. ಎಲ್ಲಾ ಪದಾರ್ಥಗಳಲ್ಲೂ ಜೀವ ಜೀವ ಭೇದ, ಜಡ ಜೀವ ಭೇದ, ಜಡ ಜಡ ಭೇದ, ಎಲ್ಲವೂ ಭೇದಗಳು. ಅದರಿಂದ ನೀರಿಗೆ ಹರಿಯುವ ಗುಣ ಹೆಂಗ ಪ್ರತ್ಯಕ್ಷ ಕಾಣ್ತದೋ, ಅಲ್ಲಿ ಯಾರು ಚೇತನ ಬೇಕಾಗಿಲ್ಲ, ತಾನು ಪಡಿತಾ ಹರಿತಿರ್ತದೋ, ಹಂಗ ವಾಯುವು ಕೂಡ ಬೀಸ್ತದೆ. ಅದು ಅಚೇತನವೇ. ಅಚೇತನ ಸ್ಪರ್ಶಗಮ್ಯ. ಆಚಾರ್ಯ ಸ್ಪಷ್ಟ ವಾಕ್ಯ, ಅಚೇತನ ಸ್ಪರ್ಶಗಮ್ಯ. ಈಗೇನು ವಾಯು ಬೀಸ್ತದೆ ಇದು ಅಚೇತನವೇ, ಅದ ಸ್ಪರ್ಶದಿಂದ ಗಮ್ಯವಾಗ್ತದೆ. ಯೋಯಂ, ಯಾರೋ ಈ ರೀತಿಯಾಗಿ, ಏವಂ ಜನಾರ್ದನ, ಇದೇ ರೀತಿಯಾಗಿ ಭಗವಂತನು ಇದ್ದಾನೆ. ಏಕಃ ಸ್ವತಂತ್ರ ನಾಣ್ಯ ಅಸ್ತಿ, ಸ್ವತಂತ್ರನಾದವನು ಮತ್ತೊಬ್ಬವೂ ಇಲ್ಲ. ಸರ್ವಜೀವಾಂತರ ಸ್ಥಿತ, ಎಲ್ಲ ಜೀವರ ಒಳಗಿದ್ದಾನೆ. ರೂಪಂ ರೂಪಂ ಪ್ರತಿಹ್ಯಸ್ಯ ಪ್ರತಿಬಿಂಬಾಶ್ಚ ಚೇತನಾ, ಇವನಿಗೆ ಒಂದೊಂದು ರೂಪಗಳಾಗಿ ಪ್ರತಿಬಿಂಬಗಳಾಗಿ ಚೇತನರು ಬಂದಿದ್ದಾರೆ ನಾವೆಲ್ಲ. ಬಾಹ್ಯಾಶ್ಚತೆ ತಥೋ ನಾಸ್ಯ ಸ್ವರೂಪಂತೆ ಕಥಂಚನ. ಅವರೇನಾಗ್ಯಾರ? ಬಾಹ್ಯರಾಗ್ಯಾರ, ಭಗವಂತನ ಸ್ವರೂಪ ಅಲ್ಲ ಮತ್ತವರು. ಯಾರು? ಈ ಜೀವರೆಲ್ಲರೂ ಭಗವಂತನಿಂದ ಬಾಹ್ಯರಾಗ್ಯಾರ ಎಂದು ಅವನ ಸ್ವರೂಪ ಅಂತ ತಿಳ್ಕೋಬಾರ್ದು. ಯಾಕಂದ್ರೆ ಅಲ್ಲಿ ಹೇಳೋ ಕಾಲಕ್ಕೆ ಏನಿತ್ತು? ಜಡವಾದ ಅಗ್ನಿ, ಜಡವಾದ ವಾಯು, ಬಿಂಬನಾದವನು ಚೇತನ ಚೇತನ ಅಂತ ಹೇಳಿದ್ದಕ್ಕೆ ಅವ ಒಂದಾಗ್ತಾರ ಅಂತ ಹೇಳೋ ಅವಕಾಶ ಇದ್ದಿದ್ದಿಲ್ಲ. ಭಗವಂತನ ವಿಷಯದಲ್ಲಿ ಮಾತ್ರ ಪ್ರತಿಬಿಂಬರಾದ ನಾವುಗಳು ಚೇತನರಾದದ್ದರಿಂದ, ಅವನೂ ಚೇತನಾದ್ದರಿಂದ, ಹಾಗಾದ್ರೆ ಒಂದೇನೋ ಅಂತ ಒಂದು ಪ್ರಸಕ್ತಿ ಬರ್ತದೆ. ಅದರಿಂದ ಶ್ರೀಮದಾಚಾರ್ಯರು ಅಲ್ಲ ಬಾಹ್ಯಾಶ್ಚತೆ ತಥೋ ನಾಸ್ಯ ಸ್ವರೂಪಂತೆ ಕಥಂಚನ ಎಂದು ಆ ಭಗವಂತನ ಸ್ವರೂಪ ಅವರಾಗಲಾರರು. ವಾಸ್ತವದಲ್ಲಿ ಇವರೂ ಚೇತನರು, ಅವನೂ ಚೇತನ. ಚೈತನ್ಯ ಎಂಬುದು ಇಬ್ಬರಲ್ಲೂ ಸಮಾನವಾಗಿ ಕಂಡು ಬಂದರೂ ಭಗವಂತನಿಂದ ಅಭಿನ್ನರಾಗಲಾರರು. ಸರಿನಾ? ಮುಂದೆ ನೋಡ್ರಿ, ಅನಾದಿ ಪ್ರತಿಬಿಂಬಾಶ್ಚ ಬಭೂವುಸ್ತೆ ಹ್ಯನಂತಕಾಹ. ಕೊನೆ ಮಾತು ಬಹಳ ದೊಡ್ಡ ಮಾತು. ಅನಾದಿ ಪ್ರತಿಬಿಂಬ ಅಂದ್ರೆ ಎಂದೋ ಹುಟ್ಟಿದ ಮೇಲೆ ನಾವು ಭಗವಂತನಿಗೆ ಪ್ರತಿಬಿಂಬ ಆಗೀವಿ ಅಂತ ತಿಳಿಬೇಡ್ರಿ. ಅನಾದಿ ಕಾಲದಿಂದಲೂ ಭಗವಂತನಿಗೆ ಪ್ರತಿಬಿಂಬರಾಗಿಯೇ ಇದ್ದೀವಿ. ಭಗವತ್ ಪ್ರತಿಬಿಂಬತ್ವ ನಮಗೆ ಅನಾದಿತ್ವ, ಅನಾದಿ ಕಾಲದಿಂದ ಮರಿಬಾರದು. ಆಮೇಲೆ ಅನಂತ ಪ್ರತಿಬಿಂಬಗಳು, ಅನಂತ ಪ್ರತಿಬಿಂಬಗಳು. ಸರಿ, ಇದಿಷ್ಟು 2 ಮಂತ್ರಗಳು. 9 ಮತ್ತು 10ನೇ ಮಂತ್ರಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವದ ವಿಚಾರವನ್ನಿಟ್ಟುಕೊಂಡು 2 ದೃಷ್ಟಾಂತವನ್ನು ಕೊಟ್ಟರು. ಅಗ್ನಿ ದೇವತಾ ಒಬ್ಬನೇ ಇದ್ದಾನೆ, ಅವನಿಗೆ ಪ್ರತಿಬಿಂಬರಾದ ಅನೇಕ ಜಡ ಅಗ್ನಿಗಳಿವೆ. ವಾಯು ಒಬ್ಬನೇ ಇದ್ದಾನೆ ದೇವತಾ, ಅವನಿಗೆ ಪ್ರತಿಬಿಂಬರಾದ ಜಡವಾಯುಗಳು ಅನೇಕ ಇವೆಯೋ ಅದೇ ರೀತಿಯಾಗಿ ಒಬ್ಬನೇ ಸರ್ವೋತ್ತಮನಾದ ಭಗವಂತ, ಅವನಿಗೆ ಅನಂತ ಅನಾದಿಕಾಲದ ಪ್ರತಿಬಿಂಬರು ಇದ್ದಾರೆ. ಅನಂತ ಅನಾದಿಕಾಲದ ಪ್ರತಿಬಿಂಬರು ಇದ್ದಾರೆ. ಹೌದು, ಈಗ ಒಳಗಡೆಗೆ ದೇಹದೊಳಗಿದ್ದಾನೆ, ಬಿಂಬ ಮತ್ತು ಪ್ರತಿಬಿಂಬ ಇಬ್ಬರು ದೇಹದೊಳಗಿದ್ದಾರೆ. ದೇಹದಲ್ಲಿ ಉಂಟಾಗುವ ವಿಕಾರಕ್ಕೆ
ಪ್ರತಿಬಿಂಬ ಬಾಧ್ಯನಾಗ್ತಾನೆ. ಜೀವರೆಲ್ಲರೂ ಬಾಧ್ಯರಾಗ್ತಾರೆ. ದೇಹಕ್ಕೆ ಏನ್ರ ಆದ ಕೂಡ್ಲೆ ನಂಗಾತು ಅಂತಂತಾರೆ. ಹಂಗಾರ ಒಳಗಿದ್ದ ಅವನಿಗರ ಏನಾಗ್ತದೇನು? ಮತ್ತ ಯಾರಿಗೆ ಬಿಂಬನಿಗರ ಏನಾರ ಆಗ್ತದೇನೋ ಅಂದ್ರೆ ಅದಕ್ಕೆ ದೃಷ್ಟಾಂತ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯ ದೋಷೈಃ ಏಕಸ್ಥತ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯಃ. ಕಣ್ಣು ಎರಡು. ಯಾವುದು ಕಣ್ಣೆರಡು? ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ, ಸೂರ್ಯನು ಎಲ್ಲರ ಕಣ್ಣಾಗಿದ್ದಾನೆ. ಹಂಗೆಂಗ್ರಿ ಸೂರ್ಯ ಎಲ್ಲರ ಕಣ್ಣು ಹೆಂಗಾಗ್ತಾನೆ? ನಮ್ಮ ಕಣ್ಣಂದ್ರೆ ನಮ್ಮ ಕಣ್ಣವಲ್ಲ ಅಂದ್ರೆ ಅದಕ್ಕೆ ಕಣ್ಣು ಎರಡವ. ಒಂದು ಬಾಹ್ಯವಾದದ್ದು, ಇನ್ನೊಂದು ಆಂತರಿಕವಾದದ್ದು. ಹೊರಗಿರುವಂತಹದ್ದು ಇಂದ್ರಿಯ ಜಡ, ಒಳಗಿರುವಂತಹ ಕಣ್ಣು ಚೇತನ ಅಂದ್ರೆ ಸೂರ್ಯ. ಅವೇನಾಗ್ಯಾನ ಎಲ್ಲರ ಕಣ್ಣಿನಲ್ಲಿ ಇದ್ದುಕೊಂಡು ಕಣ್ಣಿಗೆ ಪ್ರೇರಣೆ ಮಾಡ್ತಾನೆ. ಎಷ್ಟು ರೂಪದಿಂದ? ಎಷ್ಟು ಮಂದಿ ಇದ್ದಾರೋ ಅಷ್ಟು ರೂಪದಿಂದ. ಎಷ್ಟು ಮಂದಿ ಎಷ್ಟು ರೂಪವೋ ಅಷ್ಟುರ್ಗೂ ಕಣ್ಣು. ಪ್ರಾಣಿ ಪಕ್ಷಿಗಳಿಗೂ ಮತ್ತು ಎಲ್ಲರಿಗೂ ಕಣ್ಣವಲ್ರಿ ಸರ್. ಕಣ್ಣಿರುವಂಥವರೆಲ್ಲರಿಗೂ ಕೂಡ ಭಗವಂತ ಏನ್ ಮಾಡ್ತಾನೆ? ಸೂರ್ಯ ಏನ್ ಮಾಡ್ತಾನೆ? ಪ್ರೇರಣಾ ಮಾಡ್ತಾನ. ಒಬ್ಬ ಸೂರ್ಯ ದೇವತೆಯ ಕಣ್ಣುಗ ಸೂರ್ಯನ ರೂಪಗಳೇ ಇಷ್ಟು ಅಂತ ಆದ್ರೆ ದೇವ್ರ ಎಷ್ಟು ಆಗ್ಬಿಡಿ. ಇವತ್ತು ಭೂಮಿಯ ಮೇಲೆ ವಾಸ ಮಾಡುವ ಮನುಷ್ಯರು, ಆಕಾಶದಲ್ಲಿ ಸಂಚಾರ ಮಾಡುವ ಪಕ್ಷಿಗಳು, ನೆಲದಲ್ಲಿ ವಾಸ ಮಾಡುವ ಪ್ರಾಣಿಗಳು, ಜಲದಲ್ಲಿ ವಾಸ ಮಾಡುವ ಪ್ರಾಣಿಗಳು, ಇವಕ್ಕೆಲ್ಲದಕ್ಕೂ ಕಣ್ ಕಾಣಿಸ್ತಾವ. ಯಾರ್ಯಾರ್ಯಾರ್ಯಾರಿಗೆ ಕಣ್ ಕಾಣಿಸ್ತಾವೋ ಎಲ್ಲಾರೊಳಗೂ ಸೂರ್ಯ ಇರ್ಲೇಬೇಕು. ಇಲ್ಲ ಹೆಂಗ್ ನಡೀತದೆ ಮತ್ತೆ? ಇನ್ನೇನು ಇರುವಿಗೊಂದು ಬಿಟ್ಟು, ಇರುವಿ ಕಣ್ ಕಾಣಿಸಂಗಿಲ್ಲ ಅಷ್ಟ. ಇಲ್ಲೇ ಇಲ್ಲ ಕಣ್ಣು, ಇಲ್ಲೇ ಇಲ್ಲ ಕಾಣಿಸ. ಕಣ್ಣು ಇದು ಇರ್ಬೋದು, ಕಾಣಿಸಂಗಿಲ್ಲ ಅಷ್ಟ. ಅವಕ್ಕೆ ಇರುವಿ ಕಣ್ಣಂತ್ರ ಕಾಣಿಸಂಗಿಲ್ಲ. ಕಣ್ಣು ಕಾಣಿಸಂಗಿಲ್ಲ ಅಂದ್ರೆ ಅಷ್ಟು ಚಂದ ಅಡ್ಡಾಡ್ತಿರ್ತಾವ. ಮೂಗು ಮೂಗು ಮೂಗಿನಿಂದ ಇಲ್ಲಿಟ್ಟಾರ. ಅದು ಗ್ರಹಣ ಶಕ್ತಿ ಅಷ್ಟು ದೂರಿಂದ, ಅಷ್ಟು ದೂರಿಂದ ಗ್ರಹಣ ಮಾಡ್ತೀವಿ. ನಿಮ್ಗೆ ಆಶ್ಚರ್ಯ, ಕೆಲವು ಇರುವಿಗಳಲ್ಲಿ ಮಾಂಸಾಹಾರಿ ಇರುವಿಗಳವ, ಶಾಖಾಹಾರಿ ಅಲ್ಲ ಮಾಂಸಾಹಾರಿ ಇರುವವ. ಅವು ನಾನ್ ವೆಜ್ ವೆಜ್ ಅವ. ಅವುಗಳಿಗೆ ಮಾಂಸದ ವಾಸನೆ ಇಷ್ಟು ಲಘು ಬರ್ತದೆ ಅಂತಂದ್ರೆ ನಮಗ್ ಗೊತ್ತಾಗಿರಂಗಿಲ್ಲ. ಅಷ್ಟೊಳಗೆ ಒಂದು ಟಕ್ಕ ನಡ್ಕೊಂಡ್ಬಿಟ್ಟಿರ್ತಾವ ಮೈಗೆ. ಅಷ್ಟು ಚಂದ ಮಾಂಸದ ವಾಸನೆ ಬರ್ತಾವ. ಭಾರಿ ಮೂಗು, ಭಾರಿ ಅದು. ಅವಕ್ಕೆ ಎಂಟೆನ ಇರ್ತದೆ. ಅವು ಬೇರೆ ಇರುವಿಗಳಿಂದ ಇರುವಿಗಳಿಗೆ ತರಂಗಗಳು ಬಂದು ಮುಟ್ಕೋತಾವು. ನೋಡಿ ಗೊತ್ತಾಗ್ಬಿಡುತ್ತೆ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಗೊತ್ತಾಗ್ತದೆ. ಅದೇ ಎಂಟೆನ ಅವ್ರ ತಲೆ ಹಿಂಗಿರುತ್ತಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಆಗ್ತಿರ್ತಲ್ಲ ಲೈನ್ ಹೋಗೋದಕ್ಕೆ ಬಂದ್ಬಿಡ್ತು. ಭಾರಿ ಭಾರಿ ಅದಕ್ಕೆ ಮತ್ತದು ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾವು ಕಾರ್ಯಕ್ರಮ ಸುಧೀಂದ್ರ ಅವ್ರನ್ನೇ ಹರಿವಂಶ ಮಂಗಳದ ಬರ್ರಿ ಅಂತ ಹೇಳ್ತಾ ಹಿಂಗೆ ಬಂದಿರ್ತಾರೆ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಸೂರ್ಯ ಸರ್ವಲೋಕಸ್ಯ ಚಕ್ಷುಹು, ಹೇಗೆ ಎಲ್ಲ ಲೋಕ ಅಂದ್ರೆ ಜನ, ಎಲ್ಲ ಜನರ ಕಣ್ಣಾಗಿದ್ದಾನೋ. ನಲಿಪ್ಯತೆ ಚಾಕ್ಷುಷೈರ್ ಬಾಹ್ಯ ದೋಷೈಹಿ, ಹೊರಗಿನ ಕಣ್ಣಿಗೆ ಏನಾದರೂ ದೋಷವಾದರೂ ಒಳಗಿರುವ ಸೂರ್ಯನಿಗೆ ಅದರ ಲೇಪ ಇಲ್ಲ. ಈಗ ಕಣ್ಣಿನಲ್ಲಿ ಧೂಳು ಹೋತು ಅಂದ್ರೆ ನಾ ಕಣ್ಣು ಮುಚ್ಕೋತೀನಿ, ನೀರು ಬರ್ತದೆ, ಕೆಂಪಾಗ್ತದೆ, ಏನೋ ಆಗ್ತದೆ. ಆದರೆ ಒಳಗಿದ್ದ ಸೂರ್ಯನಿಗೆ ಅದು ಯಾವುದು ಸಂಪರ್ಕ ಇಲ್ಲ, ಅದೇನು ಸಂಬಂಧ ಇಲ್ಲ. ಹಾಗೆ ಬಿಂಬನಾದ ಭಗವಂತ ನಮ್ಮ ಒಳಗಿದ್ದರಿಂದ ಈ ದೇಹಕ್ಕೆ ಏನಾದರೂ ಆದರೂ ಪ್ರತಿಬಿಂಬ ಅಭಿಮಾನ ಮಾಡಿದ್ದಕ್ಕೆ ಕೈಗೆ ಬಾಯಿಗೆ ಸಂಬಂಧ ಮಾಡ್ಕೋತಾನೆ. ಆದ್ರೆ ಉಳಿದವ್ರಿಗೇನು ಕೈಗೆ ಬಾಯಿಗೆ ಸಂಬಂಧ ಏನು? ಕೈಗೆ ಬಾಯಿಗೆ ಸಂಬಂಧ ಮಾಡ್ಕೋತಾನೆ. ಆದ್ರೆ ಉಳಿದದಕ್ಕೆ ಏನು ಸಂಬಂಧ ಇರುವುದಿಲ್ಲ. ಒಳಗಿದ್ದ ಪರಮಾತ್ಮನ ಏನು ಸಂಬಂಧ ಇರಂಗಿಲ್ಲ. ತಿಳಿತಿಲ್ಲೋ? ಅದಕ್ಕ ಏನಪ್ಪಾ ಗೊತ್ತಿದ್ದದ್ದು ನಮ್ಗೆ ಗೊತ್ತಿರೋದಿಲ್ಲ. ಗೊತ್ತಿದ್ದದ್ದು ಕಣ್ಣಾಗ ನೀರ್ ಬರ್ತದಂತ ಸೂರ್ಯಾಗ ಆಗ್ತದಂತ ಗೊತ್ತಿವಿ, ಅದು ಇಲ್ಲ. 71 ನಡ್ಲಿಕತ್ತಾವಲ್ಲ, ಅದಕ್ಕೆ ಸರ್ವಭಾಗ್ಯ ಅಂತ ಏಕಸ್ತಥ. ಹಾಗೆ ಅದೇ ರೀತಿಯಾಗಿ ಸೂರ್ಯನಂತೆ ತಥಾ ಅದೇ ರೀತಿಯಾಗಿ ಸರ್ವಭೂತ ಅಂತರಾತ್ಮ, ಎಲ್ಲ ಜೀವರ ಒಳಗಿದ್ದವನು ನ ಲಿಪ್ಯತೆ ಅಂಟಿಸಿಕೊಳ್ಳುವುದಿಲ್ಲ. ಲೋಕ ದುಃಖೇನ ಬಾಹ್ಯ, ಲೋಕ ದುಃಖದಿಂದ ಹೊರಗಿದ್ಬಿಟ್ಟಾನ. ನೀ ಅಳು, ಕರಿ, ಕೆಮ್ಮು, ಏನ್ ಬೇಕಾದ ಮಾಡು, ನಮಗೇನ್ ಸಂಬಂಧ ಇಲ್ಲ ಅಂತ ಅವನ ಪಡೆಗೆ ಕೂತ್ಬಿಟ್ಟ ಅಷ್ಟೆ. ಗೊತ್ತಾಯ್ತಾ? ಸೂರ್ಯೋ ಯಥಾ ಆಂತರಂ ಚಕ್ಷು ಪ್ರತಿಬಿಂಬೋಸ್ಯ ಬಾಹ್ಯಕಃ ಬಾಹ್ಯಚಕ್ಷುರ್ಗತೈರ್ದೋಷೈಃ ಅಂತಶ್ಚಕ್ಷುರ್ ನಲಿಪ್ಯತೆ. ಸೂರ್ಯನು ಯಾವ ರೀತಿಯಾಗಿ ಅಂತರಂ ಚಕ್ಷು ಒಳಗಿದ್ದ ಕಣ್ಣು, ಪ್ರತಿಬಿಂಬ ಅಸ್ಯ ಬಾಹ್ಯಕಃ ಹೊರಗಿರುವಂತಹ ಕಣ್ಣು ಅವನ ಪ್ರತಿಬಿಂಬವಾಗಿದೆ, ಸೂರ್ಯನ ಪ್ರತಿಬಿಂಬವಾಗಿದೆ.
ಬಾಹ್ಯಚಕ್ಷುರ್ಗತೈ ದೋಷೈ ಹೊರಗಿನ ಕಣ್ಣಿಗೆ ಆದ ದೋಷಗಳಿಂದ ಅಂತಶ್ಚಕ್ಷುರ್ನ ಲಿಪ್ಯತೆ ಒಳಗಿರುವಂತಹ ಸೂರ್ಯನಿಗೆ ಅದು ಲೇಪವಾಗುವುದಿಲ್ಲ. ಇದನ್ನ ಹೇಳಿದರು. ಇನ್ನು ಮುಂದಿನ ಪೇಜ್ 40ನೇ ಪೇಜಲ್ಲಿ ನೋಡ್ರಿ, ಅಂತಶ್ಚಕ್ಷುರ ದೇವತಾತು ಬಾಹ್ಯಚಕ್ಷುರ ಚೇತನಂ. ಬಹಳ ಚಂದ. ಮತ್ತ ಅಂತಶ್ಚಕ್ಷು ಅಂತ ಕರೆಸಿಕೊಂಡಿರುವ ಸೂರ್ಯ ಅವ ದೇವತಾ ಅವ ಚೇತನ. ಬಾಹ್ಯಚಕ್ಷು ಹೊರಗಿರುವಂತಹ ಕಣ್ಣೇನದು ನೋಡ್ರಿ, ಇದು ಅಚೇತನವಾಗಿದೆ. ಹೀಗೆ ಎಲ್ಲ ಕಡೆಗೂ ಹಿಂಗಾದ ಅಚೇತನವಾಗಿದೆ ಅಂತ. ಏವಂ ಬಾಹ್ಯ ಸ್ವತಂತ್ರತ್ವಾತ್ ಜೀವೇಭ್ಯ ಪುರುಷೋತ್ತಮ. ಇದೇ ರೀತಿಯಾಗಿ ಬಾಹ್ಯ ವಿಲಕ್ಷಣನಾಗಿರುವಂಥವನು. ಯಾಕ? ಸ್ವತಂತ್ರತ್ವಾತ್ ಸ್ವತಂತ್ರನಾಗಿದ್ದಾನೆ. ಜೀವೇಭ್ಯ ಪುರುಷೋತ್ತಮ, ಈ ಎಲ್ಲ ಜೀವರಿಗಿಂತಲೂ ವಿಲಕ್ಷಣನಾಗಿ ಸ್ವತಂತ್ರನಾಗಿದ್ದಾನೆ. ಅಥವಾ ಸ್ವತಂತ್ರನಾದದ್ದಕ್ಕೇನೆ ವಿಲಕ್ಷಣನಾಗಿದ್ದಾನೆ. ಅಸ್ವತಂತ್ರಸ್ಯ ಜೀವಸ್ಯ, ಅಸ್ವತಂತ್ರನಾದ ಜೀವನ ದುಃಖೈಹಿ ದುಃಖಗಳಿಂದ ನೈವೈಹಿ ಲಿಪ್ಯತೆ, ಅವ ಎಂದೂ ಲೇಪಕ್ಕೆ ಒಳಗಾಗೋದಿಲ್ಲ. ನಂಗೇನ್ ಸಂಬಂಧ ಅಂತ ನಾವು ನೀ ಹೇಳ್ತಿದ್ರಳು, ನಂಗೇನ್ ಸಂಬಂಧ ಇಲ್ಲ ಅಂತ ಹೇಳ್ತಾನ ಅಷ್ಟೇ. ಏನ್ ಹೇಳ್ತಾರ? ಹೌದು ಹೌದು. ಕಾಮನೆ ಆದ್ರೆ, ಕ್ಯಾಟ್ರಾಕ್ಟ್ ಆದ್ರೆ, ಆಪರೇಷನ್ ಆದ್ರೆ ಎಲ್ಲದಕ್ಕೂ ಹೊರಗಿಂದಕ್ಕೆ, ಒಳಗೇನ್ ಸಂಬಂಧ ಇಲ್ಲ, ಸೂರ್ಯಗೇನ್ ಸಂಬಂಧ ಇಲ್ಲ. ಸರಿ. ಬಾಹ್ಯ ದುಃಖ ನೈವ ಲಿಪ್ಯತೆ, ದುಃಖದಿಂದ ಲೇಪವಾಗುವುದಿಲ್ಲ. ಇನ್ನ 12ನೇ ಮಂತ್ರ. ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಏನದು? ಏಕಃ ವಶಿ ಸರ್ವಭೂತಾಂತರಾತ್ಮ. ಏಕಃ ವಶಿ ಸರ್ವಭೂತಾಂತರಾತ್ಮ. ಏಕಃ ಎಂಬ ಶಬ್ದಕ್ಕೆ ಅವ ಸರ್ವೋತ್ತಮ ಅಂತ ಅರ್ಥ. ವಶಿ ಅನ್ನೋ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಸರಿ ಆತೇನ್ರಿ? ಅವ ಒಬ್ಬನೇ ಇದ್ದಾನ, ವಶಿ ಇದ್ದಾನ ಅಂತ ಹಿಂಗ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಏಕಃ ಅನ್ನೋ ಶಬ್ದಕ್ಕೆ ಒಬ್ಬನೇ ಅಂತಿರ್ಲಿ, ವಶಿ ಅನ್ನೋ ಶಬ್ದಕ್ಕೆ ಸ್ವತಂತ್ರ ಅಂತಿರ್ಲಿ. ಈ ಮಂತ್ರ ಯಾಕೆ ಹೊಂಟದ ಅಂತ ಅನ್ನೋ ಶಬ್ದಕ್ಕೆ ರಾಯರ ಅವತಾರಿಕ ಕೊಡ್ತಾರ. ಅಲ್ಲ, ಒಬ್ಬನೇ ಇದ್ದಾನ ಅಂತಂತೀರಿ, ಅವ ಇಷ್ಟು ಮಂದಿ ಜೀವರನ್ನೆಲ್ಲ ಹೆಂಗ್ ನಿಯಂತ್ರಣ ಮಾಡ್ತಾನವ? ಅವ ಒಬ್ಬನೇ ಇದ್ದಾನ. ಒಬ್ಬ ಇಷ್ಟು ಮಂದಿ ಜೀವರಾಶಿಗಳನ್ನೆಲ್ಲ ಹೆಂಗ್ ನಿಯಂತ್ರಣ ಮಾಡ್ತಾನ ಅಂದ್ರೆ ತನ್ನ ಅನೇಕ ರೂಪಗಳನ್ನ ತೆಗೆದುಕೊಂಡು ನಿಯಂತ್ರಣ ಮಾಡ್ತಾನ ಅಂತ ಹೇಳಬೇಕಾಗಿದೆ. ಇಷ್ಟೇ ವ್ಯವಸ್ಥೆ. ಅದಕ್ಕೆ ಈ ಮಂತ್ರ ಹೊರಟಿದೆ. ನಾನಾ ಜೀವ ನಿಯಂತ್ರತ್ವಂ ಕಥಮಿತಿ ಚೋದ್ಯಂ ಬಹುರೂಪತ್ವೋಕ್ತ ನಿರಾಹ. ಬಹಳ ರೂಪಗಳ ಸ್ವೀಕಾರ ಮಾಡಿಕೊಂಡು ನಿಯಂತ್ರಣ ಮಾಡ್ತಾನ ಅನ್ನೋದ್ರ ಮೂಲಕವಾಗಿ ಉತ್ತರವನ್ನ ಹೇಳ್ತಾರ. ಏನ್ ಬಂತು? ಬಿಂಬನಾದ ಭಗವಂತನು ಒಬ್ಬನಿದ್ದಾನೆ, ಪ್ರತಿಬಿಂಬರು ಅನೇಕರಿದ್ದಾರೆ ಅಂತ ಹೇಳಿದ್ರಿ. ನೀವು ಇಷ್ಟೊತ್ತು ಪುರಾಣ ಏನ್ ಹೇಳಿದ್ರಿ? ಟೇಬಲ್ ಕುಟ್ಟಿ ಒಬ್ಬನೇ ಭಗವಂತ ನಾವನೇಕ, ಒಬ್ಬನೇ ಭಗವಂತ ನಾವನೇಕ ಅಂತ ಹೇಳಿದ್ರಿ. ಆ ಒಬ್ಬ ಭಗವಂತ ಅನೇಕ ಜನರನ್ನ ನಿಯಂತ್ರಣ ಮಾಡುವುದು ಹೇಗೆ ಅಂದ್ರೆ ಅನೇಕ ರೂಪಗಳ ಸ್ವೀಕಾರದಿಂದ ನಿಯಂತ್ರಣವನ್ನ ಮಾಡ್ತಾನೆ. ಎಲ್ಲಿದೆ? ಏಕಃ ಒಬ್ಬನೆಯಾದ, ವಶಿ ಸ್ವತಂತ್ರನಾದ, ಸರ್ವಭೂತಾಂತರಾತ್ಮ. 12ನೇ ಮಂತ್ರದ ಅರ್ಥ ಹೇಳಿಕತ್ತೀನಿ. ಸರ್ವಭೂತಾಂತರಾತ್ಮ ಎಲ್ಲ ಜೀವರ ಒಳಗಿರುವಂಥವನು. ಏಕಂ ರೂಪಂ ಬಹುಧಾ ಯಃ ಕರೋತಿ, ಒಂದೇ ರೂಪವನ್ನ ಅನೇಕ ರೂಪಗಳನ್ನಾಗಿ ಮಾಡ್ತಾನೆ. ತಂ ಆತ್ಮಸ್ಥಂ, ಅಂತಹ ಅನೇಕ ರೂಪಗಳಲ್ಲಿರುವ ಪರಮಾತ್ಮ ಆತ್ಮಸ್ಥಂ ಒಳಗೆ ಇದ್ದವನನ್ನು ಯೇ ಯಾವರು ಧೀರಾಹ ಜ್ಞಾನಿಗಳು ಅನುಪಶ್ಯಂತಿ ನೋಡುತ್ತಾರೋ ತೇಷಾಂ ಅವರಿಗೆ ಶಾಶ್ವತಂ ಸುಖಂ ಅವರಿಗೇನೆ ಮೋಕ್ಷ, ನ ಇತರೇಷಾಂ ಯಾರಿಗೆ ಅಪರೋಕ್ಷ ಜ್ಞಾನವಾಗಿಲ್ಲವೋ ಅವರಿಗೆ ಮೋಕ್ಷವಿಲ್ಲ. ಯಾವ ಅಂಶ ಇದರೊಳಗೆ ಅಂಡರ್ಲೈನ್ ಮಾಡಬೇಕಾಗಿದ್ದು? ಒಬ್ಬನೇ ಆದ ಭಗವಂತನು ತನ್ನನ್ನು ಅನೇಕ ರೂಪಗಳನ್ನಾಗಿ ಮಾಡಿಸಿ ಎಲ್ಲ ಜೀವರ ದೇಹದಲ್ಲಿ ಇಟ್ಟಿರುತ್ತಾನೆ. ಇದೆ ಅಂದ್ರೆ ಒಬ್ಬನೇ ಇದ್ದಾನೆ, ನಮಗೂ ಬಿಂಬವನೇ ನಿಮಗೂ ಬಿಂಬವನೇ ಅಂತ ಅನಬಾರದು ಅನ್ನೋದಕ್ಕೆ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿದ್ರಿ. ಮೊನ್ನೆ ಯಾರೋ ಕೇಳಿದ್ರು ನೋಡ್ರಿ, ಅದಕ್ಕೆ ಹಿಂಗ್ ಹೇಳ್ಯಾರ ನೋಡ್ರಿ, ಯಮದೇವರು ಹೇಳ್ಯಾರ ನೋಡ್ರಿ ಉತ್ತರ. ಏಕಂ ರೂಪಂ ಬಹುಧಾ ಯಃ ಕರೋತಿ, ಒಂದೇ ರೂಪವನ್ನು ಅನೇಕ ಮಾಡ್ತಾನೆ, ಅನೇಕ ಮಾಡಿ ಅಲ್ಲಲ್ಲಲ್ಲಲ್ಲಿ ಇಟ್ಬಿಟ್ಟಿರ್ತಾನ. ನ ಇತರೇಷಾಂ ನೇತರೇಷಾಂ, ಅಪರೋಕ್ಷ ಜ್ಞಾನವಿಲ್ಲದವರಿಗೆ ಶಾಶ್ವತ ಸುಖವಿಲ್ಲ. ಎಷ್ಟು ಚೆನ್ನ ಅಂದ್ರೆ ಎಲ್ಲಾರಿಗೂ ಮೋಕ್ಷ ಸಾಧನ ಇಲ್ಲ. ಯಾರ ಅಪರೋಕ್ಷ ಜ್ಞಾನ ಅಂದ್ರೆ ಎಲ್ಲಾರು ತಿಳ್ಕೊತಾರೆ ಅನೇಕರೊಳಗೆ ನಿಂತ ಮಾಡ್ತಾನಂತ. ಯಾರ ಅಪರೋಕ್ಷ ಜ್ಞಾನಿಗಳಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ. ಅಪರೋಕ್ಷ ಜ್ಞಾನಿ ಇದ್ದವ್ರಿಗೆ ಮಾತ್ರ ಮೋಕ್ಷ. ಎಷ್ಟು ಚಂದ. ಏನಾಯ್ತು? ಜೀವ ಭೇದ ಸಿದ್ಧ ಆಯ್ತು ನೋಡ್ರಿ. ಅಲ್ಲಿ ಜೀವ ಏನಾಯ್ತು? ಭೇದ ಸಿದ್ಧ ಆಯ್ತು.
ಯಾರಿಗೆ ಅಪರೋಕ್ಷ ಜ್ಞಾನ ಅದ ಅವ್ರು ಮೋಕ್ಷ ಪಡಿತಾರೆ, ಯಾರು ಅಪರೋಕ್ಷ ಜ್ಞಾನ ಇಲ್ಲ ಅವ್ರು ಮೋಕ್ಷ ಪಡೆಯಂಗಿಲ್ಲ. ಅಂದ್ರೆ ಜೀವ ಭೇದದ ಅಂತ ಆತಲ್ ಮತ್ತೆ ಏನೋ ವಸಂತಾಚಾರ ಹೌದಿಲ್ಲೋ? ಸರಿ. ಚೇತನ ಭಾಸಕೋ ಜೀವ ಪರಮಶ್ಚೇತನೋ ಹರಿ. ಕೆಳಗೆ ಭಾಷ್ಯ ಓದ್ಲಿಕತ್ತೀನಿ. ಸ್ವತಂತ್ರತ್ವಾತ್ ಸ್ವತಂತ್ರೋ ಹಿ ನೈವ ದೋಷೇಣ ಲಿಪ್ಯತೆ ಇತಿ ಕೌರ್ಮೆ. ಚೇತನ ಆಭಾಸಕ ಜೀವ. ಆಭಾಸಕ ಅಂದ್ರೆ ಪ್ರತಿಬಿಂಬ, ಚೇತನ ಪ್ರತಿಬಿಂಬನಾದವನು ಜೀವ. ಪರಮಶ್ಚೇತನೋ ಹರಿ, ಪರಮಚೇತನ ಅಂತನ್ನವನು ಪರಮಾತ್ಮ. ಇವ ಚೇತನಾಭಾಸ, ಅವ ಪರಮಚೇತನ. ಇವ ಪ್ರತಿಬಿಂಬ, ಅವ ಬಿಂಬ. ಸ್ವತಂತ್ರತ್ವಾತ್ ಸ್ವತಂತ್ರೋ ಹಿ ನೈವ ದೋಷೇಣ ಲಿಪ್ಯತೆ. ಯಾರು ಸ್ವತಂತ್ರರಾಗಿದ್ದಾರೋ ಅವರು ಎಂದೂ ದೋಷಗಳ ಲೇಪಕ್ಕೆ ಒಳಗಾಗುವುದಿಲ್ಲ. ಯಾರು ಸ್ವತಂತ್ರರಾಗಿದ್ದಾರೋ ಅವರು ಎಂದೂ ದೋಷಕ್ಕೆ ಒಳಗಾಗುವುದಿಲ್ಲ. ಸಹ ಏಕ ಏವ, ಕೆಳಗ ವಾಕ್ಯದಲ್ಲಿ ಸಹ ಏಕ ಏವ, ಭಗವಂತ ಒಬ್ಬನೇ, ಸರ್ವಭೂತಗಳ ಅಂತರಾತ್ಮ. ತಸ್ಯ ರೂಪಂ ರೂಪಂ ಪ್ರತಿರೂಪಾಖ್ಯ ಜೀವ ಬಭೂವ. ರೂಪಂ ರೂಪಂ ಅನ್ನೋ ಶಬ್ದಕ್ಕೆ ಪ್ರತಿರೂಪ ಅಂತ ಅರ್ಥ. ಪ್ರತಿರೂಪ ಅಂದ್ರೆ ಪ್ರತಿಬಿಂಬ ಅಂತ ಅರ್ಥ. ಜೀವೋ ಬಭೂವ, ಜೀವನಾಗಿದ್ದಾನೆ. ಬಹಿಶ್ಚಾಸೌ ಪರಮಾತ್ಮನಃ ನಿತರಾಂ ಭಿನ್ನ. ಬಹಿಶ್ಚ ಅಸೌ, ಇವೇನ್ ಜೀವಿದ್ದಾನಲ್ಲ ಇವ ಪರಮಾತ್ಮನಿಂದ ನಿತರಾಂ ಭಿನ್ನ, ವಿಲಕ್ಷಣ. ಪರಮಾತ್ಮ ಅಲ್ಲವ, ಅವ ಒಂದಾಗಬಾರ್ದು. ಪರತಂತ್ರತ್ವಾತ್, ಯಾಕ ಇವನು ಪರತಂತ್ರ, ನಮ ಸ್ವತಂತ್ರ. ಇನ್ನು 13ನೇ ಮಂತ್ರ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ತಂ ಯೇನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿಃ ಶಾಶ್ವತಿ ನೇತರೇಷಾಂ. ನಿತ್ಯಾನಾಂ ನಿತ್ಯಃ, ನಿತ್ಯರಲ್ಲಿ ನಿತ್ಯನಾಗಿದ್ದಾನೆ. ಚೇತನಾನಾಂ ಚೇತನಃ, ಚೇತನಗಳಲ್ಲಿ ಚೇತನನಾಗಿದ್ದಾನೆ. ಏಕಃ ಒಬ್ಬನೇ. ಬಹೂನಾಂ, ಬಹೂನಾಂ ಅನೇಕ ಜನರ ಕಾಮಾರ್ ಮನೋರಥಗಳನ್ನು ವಿದಧಾತಿ ಪೂರ್ಣಗೊಳಿಸುತ್ತಾನೆ. ಎಷ್ಟು ಮಂದಿ ಕೇಳ್ತಾರ, ಹೋಗಿ ದಿವಸ ಗುಡಿಗೆ ಹೋಗ್ತಾರ, ಗಂಟಿ ಬಾರಿಸ್ತಾರ, ಹೋಗೋದು ಠಣ್ ಅನ್ನೋದು. ಮಲ್ಕೊಂಡಿರ್ಬೇಕು, ಠಣ್ ಅನ್ಕೊಳ್ಳಿ ಮತ್ತೆ ಎಚ್ಚರ ಆಗ್ಬೇಕು. ಅವಂಗ ಎಷ್ಟು ಸರ್ತಿ ಮಲಗಲಿಕ್ಕೆ ಬಿಡಂಗಿಲ್ಲ. ಬಾಳ ಚಂದ ಹೇಳಿದ್ರಿ. ಅವ ನಿದ್ದಿ ಅಲ್ಲ, ಎಲ್ಲಾರು ಕೇಳ್ತಾರಂತ. ಕೇಳಿದಾಗ ಅವ ಯಾರು ಕೇಳಿರೋದಿಲ್ಲಲ್ಲ ಅವ್ನ ಲಗುನ ನಡಿ ನೀ ಸೋದಿರ್ತಾರಂತ. ಯಾಕೆ ಏನ್ ಕಿರಿಕಿರಿ ಕೊಟ್ಟಿವಪ್ಪ, ಬರೇ ಕೇಳ್ಕೊತ ಇದ್ದಿ ಅಂತ. ಅದು ಬಾಳ ಚಂದ. ಟಣ್ ಟಣ್ ಅಂತ ಬಾರಿಸಿ ಅವ್ನ್ ಒಟ್ಟ ಸುಖವಾಗಿರ್ಲಿಕ್ಕೆ ಬಿಡಂಗಿಲ್ಲ ನಾವೆಲ್ಲ. ಅದಕ್ಕೆ ನಿತ್ಯೋ ನಿತ್ಯಾನ, ಅವನು ನಿತ್ಯರಾದ ಜೀವರಾಶಿಗಳಿಗಿಂತಲೂ ನಿತ್ಯನಾಗಿದ್ದಾನೆ. ಚೇತನಾನಾಂ ಚೇತನಃ, ಚೈತನ್ಯಯುಕ್ತರಾದ ಜೀವರಿಗಿಂತಲೂ ಪರಮಚೇತನನಾಗಿದ್ದಾನೆ. ಏಕಃ ಒಬ್ಬನು, ಬಹೂನಾಂ ಅನೇಕ ಜೀವರಾಶಿಗಳಿಗೆ ಕಾಮಾನ್ ವಿದಧಾತಿ ಮನೋರಥಗಳನ್ನು ಪೂರ್ಣ ಮಾಡ್ತಾನೋ, ತಮ್ ಅವನನ್ನು ಆತ್ಮಸ್ಥಂ ಅವನ ಹೃದಯದಲ್ಲಿ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾರೋ, ಉಪಾಸನೆ ಮಾಡ್ತಾರೋ, ಧೀರಾಹ ಜ್ಞಾನಿಗಳು, ತೇಷಾಂ ಅವರಿಗೆ ಶಾಂತಿ ಶಾಶ್ವತಿ, ಶಾಶ್ವತವಾದ ಶಾಂತಿ ಸಿಗುತ್ತೆ. ನ ಇತರೇಷಾಂ ಉಳಿದವರಿಗಲ್ಲ, ಅಪರೋಕ್ಷ ಜ್ಞಾನವಿಲ್ಲದವರಿಗಿಲ್ಲ. ಹಿಂದಿನ ಮಂತ್ರಕ್ಕೂ ಈ ಮಂತ್ರಕ್ಕೂ ಏನ್ ಹೇಳಿದ್ರು? ಯಾವ ಭಗವಂತ ಒಬ್ಬನೇ ಇದ್ದು ಅನೇಕ ರೂಪಗಳನ್ನು ಮಾಡಿಕೊಳ್ಳುತ್ತಾನೋ, ಅನೇಕರಿಗೆ ಸುಖಪ್ರದನಾಗಿದ್ದಾನೋ, ಅವನನ್ನು ತಿಳಿದುಕೊಂಡವನಿಗೆ ಸುಖ ಇದ್ದಾಗ ಅವನಿಗೆ ಎಲ್ಲಿಯ ದುಃಖಗಳು ಅಂತ ಹೀಗೆ ಕೈಮತ್ಯ ನ್ಯಾಯವನ್ನು ಹೇಳಿ ಹೊರಟಾರ. ಅವನಿಗೆ ಯಾವ ತರಹದ ದೋಷಗಳಿಲ್ಲ, ಅವನ ಒಳಗಿದ್ರೂ ಕೂಡ ಅವನಿಗೇನು ದುಃಖಾದಿಗಳಾಗುವುದಿಲ್ಲ. ಆತ್ಮೇ ವೇದ ಇದಮಗ್ರ ಆಸೀತ್ ಇತ್ಯಾದಿವತ್ ಅನಾದಿತ್ವಾಪೇಕ್ಷೆಯ. ಇದನ್ನ ಯಾಕೆ ಹೇಳಿದ್ರಪ್ಪ ಅವರು? ಸರಿ. ಆತ್ಮನಿಷ್ಠಂ ಹರಿಂ ಜಾನನ್ ಮುಚ್ಚತೆ ನಾತ್ರ ಸಂಶಯ. ನಮ್ಮಲ್ಲಿ ಇರ್ತಕ್ಕಂತಹ ಭಗವಂತನನ್ನ, ಅಂದ್ರೆ ಹೃದಯದಲ್ಲಿ ಇದ್ದ ಬಿಂಬನಾದ ಭಗವಂತನನ್ನು ತಿಳಿದುಕೊಂಡ್ರೆ ನ ಅತ್ರ ಸಂಶಯ, ಮುಚ್ಚತೆ ಮೋಕ್ಷ ಪಡಿತಾನ, ಈ ವಿಷಯದಲ್ಲಿ ಸಂಶಯ ಬೇಡ. ಜೀವೈಕ್ಯೇನ ತು ತಂ ಜಾನನ್, ಜೀವರ ಜೊತೆಗೆ ಐಕ್ಯವನ್ನು ತಿಳಿದ್ರೆ ಅಂಧೇ ತಮಸಿ ಪತೆ ಧ್ರುವಂ, ಪರ್ಮನೆಂಟ್ ಆಗಿ ಅಂಧಂತಮಸ್ನಲ್ಲಿ ಬೀಳುತ್ತಾನೆ. ಸರಿ, ಏನು ಈ ಮಾತನ್ನು ಯಾಕೆ ಬರೆದ್ರು ಶ್ರೀಮದಾಚಾರ್ಯರು? ಆತ್ಮೇ ವೇದಮಗ್ರ ಆಸೀತ್ ಇತ್ಯಾದಿವತ್ ಅನಾದಿತ್ವಾಪೇಕ್ಷೆಯ. ಒಂದು ಶ್ರುತಿ ಅದ. ಏನು ಶ್ರುತಿ ಅದ? ಆತ್ಮ ಏವ ಇದಂ ಅಗ್ರೆ ಆಸೀತ್. ಈ ಸೃಷ್ಟಿಗಿಂತಲೂ ಮೊದಲು, ಇದಂ ಅಗ್ರೆ ಅಂದ್ರೆ ಈ ಜಗತ್ತಿನ ಸೃಷ್ಟಿಗಿಂತಲೂ ಮೊದಲು ಭಗವಂತನು ಇದ್ದನು. ಅಂದ್ರೆ ಪಾಸ್ಟ್ ಟೆನ್ಸ್ ಹೇಳಿಕತ್ತದ. ಏನ್ ಹೇಳಿಕತ್ತದ ಅದು? ಪಾಸ್ಟ್ ಟೆನ್ಸ್, ಭೂತಕಾಲವನ್ನು ಹೇಳಿಕತ್ತದ. ಅಂದ್ರ ಭಗವಂತನು ಈ ಸೃಷ್ಟಿಗಿಂತ ಮೊದಲು ಇದ್ದನು ಅಥವಾ ಸೃಷ್ಟಿಯಾದ ಮೇಲೆ ಬಂದನು. ಈ ಎಲ್ಲಾ ಪ್ರಯೋಗಗಳು ಏನ್ ತಿಳಿಸ್ತಾವ ಅಂದ್ರೆ ಅವನ ವಿಷಯದಲ್ಲಿ ಕಾಲ ಏನಿಲ್ಲ, ಯಾವಾಗಲೂ ಇರುವುದೇ, ಯಾವಾಗಲೂ ಇರುವುದನ್ನೇ
ಹಿಂದೆ ಇದ್ದ ಮುಂದೆ ಇದ್ದ ಅಂತ ಹೇಳ್ತೀವೋ ಹಾಗೆ ಪ್ರತಿಯೊಂದು ಭಗವದ್ ರೂಪಕ್ಕೆ ಅಂದ್ರೆ ಪ್ರತಿಯೊಂದು ಜೀವವು ಭಗವಂತನಿಗೆ ಪ್ರತಿಬಿಂಬರು ಆದರು ಅಂದ್ರೆ ಹೊಸದಾಗಿ ಹುಟ್ಟಿಕೊಂಡ್ರು ಅಂತ ಅರ್ಥ ಅಲ್ಲ, ಅನಾದಿ ಕಾಲದಿಂದ ಪ್ರತಿಬಿಂಬರಾಗಿ ಇದ್ದಾರೆ ಅಂತ ಅರ್ಥ. ಅದಕ್ಕಾಗಿ ಈ ಮಾತನ್ನ ಹೇಳಿದ್ದು ಅಂತ ತಿಳಿಸ್ಲಿಕ್ಕೆ. ಸರಿ ಹೋತಾ? ಆತ್ಮೈವೇದಮಗ್ರ ಆಸೀತ್ ಇತಿವತ್ ಅನಾದಿತ್ವಾಪೇಕ್ಷಯ. ಅಲ್ಲಿ ಭಗವಂತನು ಸೃಷ್ಟಿಗಿಂತ ಮೊದಲು ಇದ್ದನು ಅನ್ನೋದು ಭೂತಕಾಲಾಪೇಕ್ಷೆಯಿಂದ ಅಲ್ಲ, ಅನಾದಿ ಕಾಲದಿಂದ ಇದ್ದಾನ ಎಂಬ ಅಭಿಪ್ರಾಯದಲ್ಲಿ ಹೇಗೋ ಹಾಗೆ ಈ ಜೀವನು ಭಗವಂತನಿಗೆ ಪ್ರತಿಬಿಂಬನು ಆದನು ಅಂದ್ರೆ ಇವತ್ತಾದ ಅಂತಲ್ಲ, ಅನಾದಿ ಕಾಲದಿಂದ ಇದ್ದಾನ ಅಂತ ಅರ್ಥ ಮಾಡಿಕೊಳ್ಳ್ರಿ. ಸರಿ. ಅನಾದಿ ಕೋಟಿ ಕೋಟಿ 500 ಕೋಟಿ 1000 ಕೋಟಿ. ಇನ್ನ 14 ಮತ್ತು 15 ಮಂತ್ರ. ಆದ್ರೆ ಆ ಪ್ರತಿಬಿಂಬ ನಿಯತ ಗುರುಗಳು ಬಂದು ಹೇಳ್ಬೇಕು ಆ ಜೀವನಿಗೆ ಅನಾದಿ ಕಾಲದಿಂದ ಪ್ರತಿಬಿಂಬನಾಗಿದ್ದಾನ ಬಿಂಬದ, ಆ ಬಿಂಬನ ಸಾಕ್ಷಾತ್ಕಾರ ನಿಯತ ಗುರುಗಳು ಬಂದು ಹೇಳ್ಬೇಕು. ಅನಾದಿಯಿಂದ ಇದ್ದಾನ. ಸರಿ ಅದು. ತದೇ ತದಿತಿ ಮನ್ಯಂತೆ ನಿರ್ದೇಶ್ಯಂ ಪರಂ ಸುಖಂ ಕಥಂ ನ ತದ್ವಿಜಾನೀಯಾಂ ಕಿಮು ಭಾತಿ ನ ಭಾತಿ ವಾ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇವೆರಡು ಮಂತ್ರ ಆದ್ರೆ ಇಲ್ಲಿ ದ್ವಿತೀಯಾಧ್ಯಾಯದ ದ್ವಿತೀಯದಲ್ಲಿ ಮುಗೀತದೆ. ಏನಂತಾರ ನೋಡ್ರಿ. ತದೇತದಿತಿ ಮನ್ಯಂತೆ ಏನಾಯ್ತು? ಅನಿರ್ದೇಶ್ಯಂ ಪರಂ ಸುಖಂ ಪರಮಂ ಸುಖಂ. ಭಗವಂತ ಅವನ ಮಹಿಮಾ ಅವನ ಸುಖ ಇದು ಅನಿರ್ದೇಶವಾದದ್ದು ಅಂದ್ರೆ ಹೀಗಿದೆ ಅಂತ ನಾವು ನಿರ್ದೇಶ ಮಾಡಲಾರೆವು. ನೋಡಪ್ಪ ಭಗವಂತನ ಸುಖ ಹೇಗಿದೆ ಗೊತ್ತಾ, ಹೀಗೆ ಅಂತ ನೀವು ನಿರ್ದೇಶ ಮಾಡಲಾರ್ತೀವಿ. ತತ್ ಏತದಿತಿ ಮನ್ಯಂತೆ. ಈ ಬ್ರಹ್ಮ ಹಿಂದೇನಿದ್ದಾನಲ್ಲ ಅವ ಏತತ್ ಒಂದು ರೂಪ, ಇದೇನು ಭಗವಂತನ ಒಂದು ರೂಪದಲ್ಲಿ ಇದೆಲ್ಲರ ಮಧ್ಯದಲ್ಲಿ ಆ ಭಗವಂತನ ರೂಪ ಹೀಗೆ ಇದೆ, ಅವನ ಸುಖವು ಹೀಗೆ ಇದೆ ಎಂಬುದಾಗಿ ನಾವು ನಿರ್ದೇಶ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಈಗ ಏನ್ ಮಾಡ್ಲಿಕ್ಕತ್ತಾರ, ನಮ್ಮ ಬುದ್ಧಿ ನಮ್ಮ ಮನಸ್ಸು ಎಲ್ಲ ಮೀರಿದ್ದು ಅಂತ ತಿಳಿಸ್ಲಿಕ್ಕೆ ಮತ್ತೆ ಹೊರಟಿದ್ದಾರೆ ಅವರು. ಆಯ್ತಾ? ತತ್ ಏತದಿತಿ ಮನ್ಯಂತೆ. ಜ್ಞಾನಿಗಳು ಆ ಭಗವಂತನ ಬಗ್ಗೆ ಹೀಗೆ ತಿಳಿತಾರೆ. ಏನಂತ? ಅನಿರ್ದೇಶ್ಯಂ ಪರಂ ಸುಖಂ. ಆ ಭಗವಂತನ ಸುಖ, ಭಗವಂತನ ರೂಪ, ಭಗವಂತನ ಜ್ಞಾನ ಗುಣಗಳೇನಿವೆಯಲ್ಲ ಇವು ಅನಿರ್ದೇಶ. ಅಂದ್ರೆ ಏನ್ರಿ ದೇಸಾಯರ ಬೆಳ್ಳು ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ, ಹಿಂಗಾದ ಅಂತ ಹೇಳಿ ಬರೋದಿಲ್ಲ. ಮತ್ತ ಅಂದ್ರೆ ಕಥಂನು ತದ್ವಿಜಾನೀಯಾಂ. ಅವನ ಪ್ರಸಾದವಿಲ್ಲದೆ ಅವನನ್ನು ಹೆಂಗ್ ತಿಳಿದೀವಿ? ಕಥಂನು ತದ್ವಿಜಾನೀಯಾಂ. ಅವ ಅನುಗ್ರಹ ಮಾಡಿದ ಹೊರತು ಅವನನ್ನು ಹೆಂಗ್ ತಿಳ್ಕೊಂಡಿದ್ದೀವಿ ನಾವು? ಕಿಮು ಭಾತಿ ನ ಭಾತಿ ವಾ. ಅವೇನ್ ತೋರ್ತಾನೋ ತೋರಂಗಿಲ್ಲೋ ಗೊತ್ತೇ ಇಲ್ಲ ನಮಗೆ. ಅಂದ್ರೆ ಅವ ಪ್ರಸಾದ ಆದ್ರೆ ಮಾತ್ರ ನಮಗೆ ತೋರ್ತಾನ, ಇಲ್ಲದೆ ಇದ್ರೆ ಇಲ್ಲ. ಸರಿ ಹೋಯ್ತಾ? ಅರ್ಥವಾಗಿದೆ ಏನಂತ ಹೇಳಿದ್ದು? ಭಗವಂತನ ಜ್ಞಾನಾನಂದಾದಿ ಸುಖಾದಿ ಗುಣಗಳು ಏನಿದೆಯೋ ಇವು ನಮಗೆ ಅನಿರ್ದಿಷ್ಟವಾಗಿವೆ, ಹೇಳಲು ಬರುವುದಿಲ್ಲ. ಹೀಗೆ ಅಂತ ಹೇಳಿ ಬರುವುದಿಲ್ಲ. ಎಲ್ಲಿಯವರೆಗೆ ಅವನ ಪ್ರಸಾದವಾಗುವುದಿಲ್ಲ ಅಲ್ಲಿಯವರೆಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದ ನಮಗೆ ತೋರಿಲ್ಲ ಈ ವ್ಯವಹಾರಗಳೆಲ್ಲ ಹೇಗ್ ಮಾಡ್ತೀರಿ? ಮುಗೀತು. ಇನ್ನ ಯಾಕ ಅಲ್ರಿ ತೋರಂಗಿಲ್ಲ ಅಂತ ಯಾಕಂತೀರಿ? ಒಂದ್ ಲೈಟ್ ಹಾಕ್ಬಿಡ್ರಿ, ಕಾಣಿಸ್ಬಿಡ್ತದ. ಲೈಟ್ ಹಾಕ್ಬಿಡ್ರಿ, ಬೆಳಕ್ ಬಿಡ್ಬಿಡ್ತ ಕಾಣಿಸ್ತದ. ಅಂದ್ರೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಆ ಭಗವಂತನ ಮಹಿಮೆಯನ್ನ ಸೂರ್ಯ ತಿಳಿಸಲಾರ, ಚಂದ್ರ ತಿಳಿಸಲಾರ, ತಾರಕಂ ನಕ್ಷತ್ರಗಳು ತಿಳಿಸಲಾರವು. ನೇಮ ವಿದ್ಯುತೋ ಭಾಂತಿ. ಈ ಯಾವ ಬೆಳಕುಗಳು, ವಿದ್ಯುತ್ ಮಿಂಚು, ಆಮೇಲೆ ಅಗ್ನಿ, ಕುತೋಯಂ ಅಗ್ನಿಹಿ, ಅಗ್ನಿಯು. ಅಂದ್ರ ಇದು ಹೆಂಗ ಮಾತಾಡ್ಲಿಕ್ಕೆ ಇದನ್ನ ಅಂದ್ರೆ ಭಗವಂತನ ಮಹಿಮಾ ನಮಗೇನೂ ತಿಳಿದಿಲ್ಲ ಅಂದ್ರೆ ಇಷ್ಟು ದಿವ್ಸ ನೀವು ಕತ್ಲೆಯಾಗ ಯಾಕೆ ಇಟ್ಟಿದ್ರಿಪ್ಪ? ಆ ವಿಷಯವನ್ನ ಯಾಕೆ ಕತ್ಲೆಯಾಗಿ ಇಟ್ಟಿದ್ರಿ? ಬೆಳಕಿಗೆ ತರಬೇಕಾಗಿತ್ತು ಬೇಡೋ ಅಂತ ಹಿಂಗೆ ಜಗಳಕ್ಕೆ ನಿಂತಂಗೆ ಕೇಳಗಿತ್ತಾರ ದೇಸಾರ. ತಿಳಿತೇನು? ಇಷ್ಟು ದಿವಸ ನೀವು ಆ ವಿಷಯವನ್ನ ಕತ್ತಲಲ್ಲಿ ಯಾಕೆ ಇಟ್ಟಿದ್ದು? ಬೆಳಕಿಗೆ ತರಬೇಕಾಗಿತ್ತು. ಅದಕ್ಕಂದ್ರು ಭಗವಂತನ ಮಹಿಮಾ ಕತ್ಲೆಯಾಗಿಟ್ಟದ ಬೆಳಕಿನಾಗಿಟ್ಟದ ಅಲ್ಲಪಿ. ಯಾವ್ಯಾವ ಜಗತ್ನ್ಯಾಗ ಬೆಳಕು ಕೊಡೋ ಪದಾರ್ಥವನ್ನು ಅಷ್ಟಕ್ಕೂ ಬೆಳಕು ಹಾಕಂತ ಹೇಳು. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಸೂರ್ಯನು ಬೆಳಕು ಕೊಡ್ಲಾರ, ಚಂದ್ರ ಬೆಳಕು ಕೊಡ್ಲಾರ. ಅಂದ್ರೆ ತನ್ನ ಕಿರಣಗಳಿಂದ ಪ್ರಕಾಶಪಡಿಸಿ ಆ ವಸ್ತುವನ್ನ ನಮಗೆ ತಿಳಿಸಿಕೊಡ್ಲಾರ. ತಾರಕ ಅಂದ್ರೆ ನಕ್ಷತ್ರಗಳು. ಆಕ್ಚುಲಿ ಈಗಿನ ಮಾಡರ್ನ್ ಸೈನ್ಸ್ ಪ್ರಕಾರ ಸೂರ್ಯ ಚಂದ್ರರಿಗಿಂತಲೂ ನಕ್ಷತ್ರಗಳಲ್ಲಿ ಬಹಳ ಬೆಳಕದ ಅಂತ, ಸಿಕ್ಕಾಪಟ್ಟೆ ಬೆಳಕದ ಅಂತದು. ಸೂರ್ಯ ಚಂದ್ರರ ಬೆಳಕು ಏನ್ ಅಲ್ವೇ ಅಲ್ಲ ಅಂತ ನಕ್ಷತ್ರಗಳಲ್ಲಿ ಬಹಳ ಅದ ಅಂತ.
ಅದಕ್ಕೆ ಅದು ತಾರಕ. ವಿದ್ಯುತ್ ಮಿಂಚು, ಅದೇನೋ ಒಂದ್ಸಲ ಹೊಡೆದೋದ ಎಷ್ಟೋ ವೋಲ್ಟೇಜ್ ಇದು ಕರೆಂಟ್ ಸಂಗ್ರಹ ಮಾಡಬಹುದಂತ. ಕುತೋಯಂ ಅಗ್ನಿ, ಅಗ್ನಿ. ಇವೆಲ್ಲವೂ ಕೂಡ ಯಾವುದೇ ಭಗವಂತನ ಮಹಿಮೆಯನ್ನ, ಯಾವುದೇ ಭಗವಂತನ ಗುಣಗಳನ್ನ ತಿಳಿಸಲಾರವು. ಮತ್ತ ಅವೇನ್ ಮಾಡ್ತಾವ? ಹೆಚ್ಚಿಗೆ ಏನ್ ಕೇಳ್ತೀಯೋ ಬಟ್ ಶಾಣ್ಯ, ತಮೇವ ಭಾಂತಂ ಅನುಭಾತಿ ಸರ್ವಂ. ಆ ಭಗವಂತನ ಪ್ರಕಾಶವನ್ನ ಆಶ್ರಯಿಸಿಕೊಂಡೇ ಇವುಗಳು ಬೆಳಗಬೇಕು. ಏನ್ ಸೂರ್ಯಚಂದ್ರಾದಿಗಳು ಬೆಳಗ್ಲಿಕತ್ತಾವ, ಆ ಭಗವಂತನ ಪ್ರಕಾಶವನ್ನ ಆಧರಿಸಿಕೊಂಡು ಬೆಳಗ್ಲಿಕತ್ತಾವ. ಸ್ವಪ್ರಕಾಶ ಅಲ್ವೇ ಅಲ್ಲ, ಅವೆಲ್ಲ ಭಗವತ್ ಪ್ರಕಾಶಾಧೀನ ಪ್ರಕಾಶ. ಅರ್ಥ ಆಯ್ತಾ? ಅದಕ್ಕೆ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳೋ ಕಾಲಕ್ಕೆ ಅವ ಕೃಷ್ಣ ಅಂತಾನ, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಅದು ಮತ್ತ ನನ್ನ ತೇಜಸ್ಸಿನ, ನನ್ನ ಅಧೀನವಾದ ತೇಜಸ್ಸೇ ಹೊರತಾಗಿ ಅವರ ಸ್ವಂತ ತೇಜಸ್ಸಲ್ಲ. ಅಂದ್ರ ಪರತಂತ್ರವಾಗಿ ಅವನಿಗಿದೆ. ಹೇಗೆ ನಮ್ಮಲ್ಲಿ ಪರತಂತ್ರ ಕರ್ತೃತ್ವ ಇದೆಯೋ ಹಂಗ ಅವರಲ್ಲೂ ಪರತಂತ್ರವಾದ ತೇಜಸ್ಸದ. ವಾಸ್ತವಿಕವಾಗಿ ಸ್ವತಂತ್ರ ತೇಜಸ್ಸು ಭಗವಂತನದ್ದೇ. ಸರಿ ಆಯ್ತಾ? ಏತದೇವ ಭಗವದ್ರೂಪಂ ಪರಮ ಸುಖಂ, ಪರಮಂ ಸುಖಂ. ಕೆಳಗೆ ತಾತ್ಪರ್ಯ ತಗೊಳ್ರಿ. ಈ ಭಗವದ್ರೂಪ ಏನಿದೆಯಲ್ಲ, ಇದೇ ಪರಮ ಸುಖ ಸ್ವರೂಪ. ಜ್ಞಾನಿ ಸುಖಂತೂ ತದ್ ವಿಪ್ಳುನ್ ಮಾತ್ರ. ಈಗ ಆ ಭಗವಂತನ ಅಪರೋಕ್ಷ ಮಾಡಿಕೊಂಡವರ ಸುಖ ಅದಲ್ಲ, ಆ ಸುಖ ಎಷ್ಟಪ್ಪ? ಹನಿ. ನೆನಪಿಟ್ಟುಕೊಳ್ರಿ, ಭಗವಂತನ ಅವ ಪರಮ ಸುಖ ರೂಪ. ಭಗವಂತ ಪರಮ ಸುಖ. ಅವನ ಪರಮ ಸುಖ ಅಂತ ಅನ್ನೋದು ಹೆಂಗಂತ ಹೇಳಿ ಬರುವುದಿಲ್ಲ. ಅವನು ತಿಳ್ಕೊಂಡಿರುವಂತಹ ಅಪರೋಕ್ಷ ಜ್ಞಾನಿಗಳೇ ಇದ್ದಾರಲ್ಲ, ಅವನಿಗಿರೋ ಸುಖ ಎಷ್ಟು? ವಿಪ್ಳುನ್ ಮಾತ್ರ. ವಿಪ್ಳುಟ್ ಅಂದ್ರೆ ಒಂದು ಹನಿ ಅಷ್ಟೇ. ಅದಕ್ಕೆ ಮಹಾವರಾಹ ಪುರಾಣವನ್ನು ಹೇಳ್ತಾರ. ಏನಂತ ಹೇಳ್ತಾರ ನೋಡ್ಕೊಳ್ರಿ. ಬ್ರಹ್ಮಾದೀನಂ ಚ ಮುಕ್ತಾನಾಂ ಸುಖಂ ವಿಷ್ಣು ಸುಖಸ್ಯತು. ಬ್ರಹ್ಮಾದಿ ದೇವತೆಗಳು ಎಂಥವರು? ಮುಕ್ತರಾದ ಬ್ರಹ್ಮಾದಿ ದೇವತೆಗಳ ಸುಖಂ ಸುಖವು ವಿಷ್ಣು ಸುಖಸ್ಯತು ಭಗವಂತನ ಸುಖದ ಪ್ರತಿಬಿಂಬಸ್ತು ವಿಪ್ಲುಟ್ಕಃ, ಪ್ರತಿಬಿಂಬವಾಗಿದೆ, ಹನಿಯಾಗಿದೆ. ಅಂದ್ರೆ ದೇವರ ಸುಖ ಸಾಗರ, ಆ ಸಾಗರದ ಸುಖ ಇದ್ದ ಭಗವಂತನ ಪ್ರತಿಬಿಂಬರಾದ ಬ್ರಹ್ಮಾದಿ ದೇವತೆಗಳ ಸುಖ ಎಷ್ಟು ಅಂದ್ರೆ ಸಾಗರದಾಗ ಒಂದ್ ಹನಿ ಎತ್ತಿ ಟಂಗ್ ಅಂದ್ಬಿಟ್ಟು ಇಷ್ಟೇ. ಇಷ್ಟೇ. ಇಲ್ಲೇ ಅದಕ್ಕೆ ಇಲ್ಲೇ ಇಲ್ಲ ಅಂತ ಹೇಳ್ಬೇಕ್ರಿ. ವಿಷ್ಣೋರೇವ ಪರಂ ಸುಖಂ, ವಿಷ್ಣುವಿನೇ ಪರಮ ಸುಖ. ಸಮ್ಯಕ್ ಭಾತಿ ನ ಭಾತೀತಿ ಜಾನೀಯಾಂ ತತ್ ಕಥನ್ವಹಂ. ಅದು ಸ್ಪಷ್ಟವಾಗಿ ತೋರಿತು, ಪೂರ್ಣವಾಗಿ ತಿಳಿತು. ತಿಳಿಲಿಲ್ಲ ನಾವೆಲ್ಲ ಹೆಂಗೆ ಹೇಳಬೇಕು? ತತ್ಪ್ರಸಾದಮೃತೆ ದಿವ್ಯಂ. ಅವನ ಪ್ರಸಾದವಿಲ್ಲದೆ ಹೋದ್ರೆ ನಾವು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅನಿರ್ದೇಶಂ ಪರಂ ಸುಖಂ. ಆ ಭಗವಂತನ ಸುಖ ನಮ್ಮಿಂದ ಅನಿರ್ದಿಷ್ಟವಾಗಿದೆ, ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಇಂಥ ಮಹಿಮೆ ಉಳ್ಳವನೇ ಮುಕ್ತ ನಿಯಾಮಕನಾಗಿದ್ದಾನೆ ಅಂತ ಇಲ್ಲಿ ಹೇಳಿ ಇತಿ ಕಾಟಕೋಪನಿಷತ್ಸು ದ್ವಿತೀಯಾಧ್ಯಾಯೇ ದ್ವಿತೀಯಾವಲ್ಲಿ ಸಮಾಪ್ತ. ಕಾಟಕೋಪನಿಷತ್ ಭಾಷ್ಯೆ ದ್ವಿತೀಯಾಧ್ಯಾಯೇ ದ್ವಿತೀಯಾವಲ್ಲಿ ಸಮಾಪ್ತ. ಶ್ರೀಕೃಷ್ಣ ಅರ್ಪಣಮಸ್ತು.